Hello students, good evening all. Welcome to Sanmarga classes. Today you have NMMS SAT class subject science. So the chapter name is friction or ಘರ್ಷಣೆ ಅಂತ ಹೇಳ್ತಾರೆ ಅಲ್ವಾ? ಓಕೆ, ಹಾಗಾದ್ರೆ ವಿದ್ಯಾರ್ಥಿಗಳೇ, ವಾಟ್ ಈಸ್ ಫ್ರಿಕ್ಷನ್ ಅಥವಾ ಘರ್ಷಣೆ ಅಂದ್ರೆ ಏನು? ಇದನ್ನ ನಾವು ಡೇ ಟು ಡೇ ಲೈಫ್ ಅಲ್ಲಿ ಯೂಸ್ ಮಾಡ್ತೇವೆ, ಹೌದಾ? ತುಂಬಾ ಸಂದರ್ಭಗಳಲ್ಲಿ ಏನಾಗತ್ತೆ, ಈ ಫ್ರಿಕ್ಷನ್ ಒಕ್ಕರ್ ಆಗತ್ತೆ ಇನ್ ಅವರ್ ಡೇ ಟು ಡೇ ಲೈಫ್. ಓಕೆ, ದೆನ್ ವಾಟ್ ಈಸ್ ಫ್ರಿಕ್ಷನ್? ಫಾರ್ ಎಕ್ಸಾಂಪಲ್, ಸೊ ರೋಡ್ ಅಲ್ಲಿ ಏನಾಗತ್ತೆ, ವೆಹಿಕಲ್ಸ್ ಮೂವ್ ಆಗತ್ತೆ ಅಲ್ವಾ? ಸೊ ಆಗ ಟ್ರಾಫಿಕ್ ಸಿಗ್ನಲ್ ಪ್ರಕಾರ ನಾವೇನ್ ಮಾಡ್ತೇವೆ, ಟ್ರಾಫಿಕ್ ಸಿಗ್ನಲ್ ಅನ್ನ ನೋಡಿ ಕೆಲವೊಂದ್ಸಲ ವೆಹಿಕಲ್ಸ್ ಅನ್ನ ಸ್ಟಾಪ್ ಮಾಡ್ತೇವೆ ಅಲ್ವಾ? ಹೇಗ್ ಸ್ಟಾಪ್ ಮಾಡ್ತೇವೆ? ಬ್ರೇಕ್ ಅನ್ನ ಒತ್ತುತ್ತೇವೆ, ಆಗ ಏನಾಗತ್ತೆ, ವೆಹಿಕಲ್ಸ್ ಸ್ಟಾಪ್ ಆಗತ್ತೆ. ವೈ ಇಟ್ ಇಸ್ ಸ್ಟಾಪ್ಡ್? ಯಾಕೆ ಸ್ಟಾಪ್ ಆಗತ್ತೆ ವೆಹಿಕಲ್ಸ್? ಬ್ರೇಕ್ ಪ್ರೆಸ್ ಮಾಡ್ತೇವೆ, ಕರೆಕ್ಟ್. ಬ್ರೇಕ್ ಪ್ರೆಸ್ ಮಾಡಿದ ಕೂಡಲೇ ಯಾಕೆ ಸ್ಟಾಪ್ ಆಗತ್ತೆ ವೆಹಿಕಲ್ಸ್? ರೀಸನ್ ಏನು? ವೆಹಿಕಲ್ಸ್ ಅಂತ ಅಲ್ಲ, ಈಗ ನಾವೇ ಏನ್ ಮಾಡ್ತೇವೆ, ನಡೆದಾಡ್ತೇವೆ ಅಲ್ವಾ? ನಡೆದಾಡಿದ್ಮೇಲೆ ನಮ್ಗೆ ನಿಲ್ಬೇಕು ಅಂದ್ರೆ ನಿಲ್ತೇವೆ. ಸೊ ನಡೆದಾಡ್ಬೇಕು ಅನ್ಸಿದ್ರೆ ವಾಕ್ ಮಾಡ್ತೇವೆ. ಸೊ ಅದಕ್ಕೆ ರೀಸನ್ ಏನು ಹಾಗಾದ್ರೆ? ಸೊ ಈಗ ವೆಹಿಕಲ್ಸ್ ಸ್ಟಾಪ್ ಆಗೋದಿಕ್ಕೆ ಅಥವಾ ನಾವು ನಡೆದಾಡೋದಿಕ್ಕೆ, ಹೀಗೆ ತುಂಬಾ ಘಟನೆಗಳು ಆಯ್ತಾ. ಈಗ ನಾವು ಏನ್ ಮಾಡ್ತಾ ಇದ್ದೇನೆ, ನಾನೀಗ ಇಲ್ಲಿ ನಿಮ್ಗೆ ಕೆಲವೊಂದನ್ನ ಬರೆದು ತೋರಿಸ್ತಾ ಇದ್ದೇನೆ. ಈಗ ಫ್ರಿಕ್ಷನ್ ಅಂತ ಹೇಳಿದ್ವಿ ಅಲ್ವಾ? ಸೊ ಈಗ ಏನ್ ಮಾಡಿದೆ, ನಾನೀಗ ಫ್ರಿಕ್ಷನ್ ಅಂತ ಬರ್ದೆ. ಬರೆಯುವಾಗ ಏನ್ ಮಾಡ್ತೇವೆ, ಪೆನ್ ಅನ್ನ ತಗೊಂಡು ಪೇಪರ್ ಮೇಲೋ ಅಥವಾ ಬೇರೆ ಮಟೀರಿಯಲ್ ಮೇಲೋ ಬರೀತೇವೆ ಅಲ್ವಾ? ಸೊ ಹಾಗಾದ್ರೆ ಇಲ್ಲಿ ನಾನು ಈ ಪೆನ್ ಅನ್ನ ಹೋಲ್ಡ್ ಮಾಡ್ತಾ ಇದ್ದೇನೆ ಅಥವಾ ಹಿಡಿತಾ ಇದ್ದೇನೆ ಅಂದ್ರೆ ಅದಕ್ಕೆ ಕಾರಣ ಏನು? That is the main reason. What is the reason? Friction is the main reason for all these processes ಅಂತ ಹೇಳ್ತೇವೆ. ಸೊ ಇಲ್ಲಿ ಏನಾಗತ್ತೆ ಅಂದ್ರೆ, ಯಾವುದೇ ಒಂದು ಕ್ರಿಯೆ ನಡಿಬೇಕು ಅಂದ್ರೆ, ಈಗ ವೆಹಿಕಲ್ ಸ್ಟಾಪ್ ಆಗ್ಬೇಕು ಅಥವಾ ನಾವೇನ್ ಮಾಡ್ತಾ ಇದ್ದೇವೆ, ನಡೆದಾಡ್ತಾ ಇರ್ತೇವೆ. ಸೊ ಅಲ್ಲಿ ಸ್ಟಾಪ್ ಆಗ್ಬೇಕು ಅಂದ್ರೆ ಏನಾಗ್ಬೇಕು, ನಮ್ಮ ಮೂಮೆಂಟಿಗೆ, ನಮ್ಮ ಚಲನೆಗೆ ವಿರುದ್ಧವಾಗಿ ಒಂದು ಏನಾಗ್ಬೇಕು, ಬಲ ಆಕ್ಟ್ ಆಗ್ತಾ ಇರ್ಬೇಕು ಅಲ್ವಾ? ಆ ಬಲವನ್ನ ಏನಂತ ಕರಿತೇವೆ? ಫ್ರಿಕ್ಷನ್ ಆರ್ ಘರ್ಷಣೆ ಅಂತ ಹೇಳ್ತೇವೆ, ಹೌದಾ? ಈಗ ನಾವು ತುಂಬಾ ಎಕ್ಸಾಂಪಲ್ಸ್ ಅನ್ನ ನೋಡ್ಬೋದು. ಹಾಗಾದ್ರೆ ಘರ್ಷಣೆಯ ವ್ಯಾಖ್ಯೆ ಏನು? ವಾಟ್ ಈಸ್ ಫ್ರಿಕ್ಷನ್? ಫ್ರಿಕ್ಷನ್ ಇಸ್ ಅ ರೆಸಿಸ್ಟಿವ್ ಫೋರ್ಸ್ ದಟ್ ಆಕ್ಟ್ಸ್ ಇನ್ ಅ ಡೈರೆಕ್ಷನ್ ವಿಚ್ ಈಸ್ ಆಪೋಸಿಟ್ ಟು ದಿ ಮೋಷನ್ ಆರ್ ಇಂಟೆಂಡೆಡ್ ಮೋಷನ್ ಆಫ್ ಎನ್ ಆಬ್ಜೆಕ್ಟ್ ಅಂತ ಹೇಳ್ತೇವೆ. ಘರ್ಷಣೆ ಅಂದ್ರೆ ಏನು? ಒಂದು ವಸ್ತುವಿನ ಚಲನೆಗೆ, ಉದ್ದೇಶಿತ ಚಲನೆಗೆ ವಿರುದ್ಧ ದಿಕ್ಕಿನಲ್ಲಿ ಏನಾಗ್ತಾ ಇದೆ, ಕಾರ್ಯನಿರ್ವಹಿಸುವ ಒಂದು ಪ್ರತಿರೋಧಕ ಶಕ್ತಿಗೆ ಏನಂತ ಕರಿತೇವೆ? ಘರ್ಷಣೆ ಅಂತ ಕರಿತೇವೆ. ಫ್ರಿಕ್ಷನ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಅ ರೆಸಿಸ್ಟಿವ್ ಫೋರ್ಸ್ ವಿಚ್ ಆಕ್ಟ್ಸ್ ಇನ್ ಆಪೋಸಿಟ್ ಡೈರೆಕ್ಷನ್ ಅಂತ ಹೇಳ್ತೇವೆ ಅಲ್ವಾ? ನಾವು ಮೂವ್ ಆಗ್ತಾ ಇದ್ದೇವೆ ಅಂದ್ರೆ ಅಲ್ಲಿ ಏನಾಗತ್ತೆ, ಒಂದು ವಿರುದ್ಧವಾದ ಚಲನೆ ಅಥವಾ ವಿರುದ್ಧವಾದ ಶಕ್ತಿ ಅಲ್ಲಿ ಪ್ರಯೋಗ ಆಗ್ತಾ ಇರುತ್ತೆ. ಆ ಬಲವನ್ನೇ ನಾವು ಏನಂತ ಕರಿತೇವೆ? ದಟ್ ಈಸ್ ಕಾಲ್ಡ್ ಘರ್ಷಣೆ ಅಂತ ಹೇಳ್ತೇವೆ. ದಟ್ ಈಸ್ ಫ್ರಿಕ್ಷನ್. ಸೊ ಹಾಗಾದ್ರೆ see here, just observe this picture once. See, this is shows the walking, right? ಇಲ್ಲಿ ಏನಾಗ್ತಾ ಇದೆ, ನಡೆದಾಡು ಒಂದು ಚಿತ್ರವನ್ನ ಹಾಕಿದ್ದೇನೆ ಅಲ್ವಾ? ಸೊ ಇಲ್ಲಿ ಏನಾಗತ್ತೆ ಅಂದ್ರೆ, ನಾವೇನ್ ಮಾಡ್ತೇವೆ, ನಡೆದಾಡ್ತಾ ಇರ್ತೇವೆ ಭೂಮಿ ಮೇಲೆ. ಇಲ್ಲಿ ಸೆಕೆಂಡ್ ಒನ್ ಏನ್ ತೋರಿಸ್ತಾ ಇದೆ, ಡ್ರೈವಿಂಗ್ ಅ ಕಾರ್. ಸೊ ಇಲ್ಲಿ ಕಾರ್ ಡ್ರೈವ್ ಆಗ್ತಾ ಇದೆ. ಸೊ ಇದು ಯಾವಾಗ ಸ್ಟಾಪ್ ಆಗುತ್ತೆ ಅಂದ್ರೆ, ನಾವು ಬ್ರೇಕ್ ಅನ್ನ ಪ್ರೆಸ್ ಮಾಡಿದಾಗ ಸ್ಟಾಪ್ ಆಗುತ್ತೆ, ಹೌದಾ? ಹಾಗಾದ್ರೆ ಸ್ಟಾಪ್ ಆಯ್ತು ಅಂದ್ರೆ ಅರ್ಥ ಏನು? ಹಿಯರ್ ದ ಫ್ರಿಕ್ಷನ್ ಈಸ್ ಒಕರ್ ಅಂತ ಹೇಳ್ತೇವೆ. ಇಲ್ಲಿ ಘರ್ಷಣಾ ಬಲ ಆಕ್ಟ್ ಆಗ್ತಾ ಇರೋದ್ರಿಂದ ಏನಾಗತ್ತೆ, ಡ್ರೈವ್ ಆಗ್ತಾ ಇರೋ ಕಾರು ಬ್ರೇಕ್ ಪ್ರೆಸ್ ಮಾಡಿದಾಗ ಏನಾಗತ್ತೆ, ಸ್ಟಾಪ್ ಆಗತ್ತೆ. ರೀಸನ್ ಇಸ್ ಫ್ರಿಕ್ಷನ್. ಹಾಗಾದ್ರೆ ಇಲ್ಲಿ ಏನಾಯ್ತು, ಆ ಕಾರಿನ ಚಕ್ರ ಇರುತ್ತೆ ಅಲ್ವಾ, ಅದಕ್ಕೆ ಮತ್ತೆ ರೋಡಿನ ನಡುವೆ, ಈ ಎರಡು ಮೇಲ್ಮೈಗಳ ನಡುವೆ ಏನ್ ಆಕ್ಟ್ ಆಗ್ತಾ ಇದೆ, ಫ್ರಿಕ್ಷನ್ ಫೋರ್ಸ್ ಆಕ್ಟ್ ಆಗ್ತಾ ಇದೆ. ಅದಕ್ಕಾಗಿ ಏನಾಯ್ತು, ಇದು ಸ್ಟಾಪ್ ಆಯ್ತು ಅಂತ ಹೇಳ್ತೇವೆ. ನೆಕ್ಸ್ಟ್ ಒನ್ ಇಸ್ ರೈಟಿಂಗ್. ಇಲ್ಲೂ ಕೂಡ ನಾವು ಒಂದು ಪೆನ್ ಅನ್ನ ಅಥವಾ ಪೆನ್ಸಿಲ್ ಅನ್ನ ಅಥವಾ ಯಾವ್ದಾದ್ರು ಒಂದು ರೈಟಿಂಗ್ ಆಬ್ಜೆಕ್ಟ್ ಅನ್ನ ಹೀಗೆ ಹೋಲ್ಡ್ ಮಾಡಿದ್ದೇವೆ ಅಂದ್ರೆ ಇದಕ್ಕೆ ರೀಸನ್ ಏನು? ದಟ್ ಈಸ್ ದಿ ಫ್ರಿಕ್ಷನ್ ಫೋರ್ಸ್ ಆಕ್ಟ್ ಬಿಟ್ವೀನ್ ಯುವರ್ ಹ್ಯಾಂಡ್ ಅಂಡ್ ದಿಸ್ ಪೆನ್ ಅಂತ ಹೇಳ್ತೇವೆ. ಸೊ ಇವೆರಡರ ನಡುವೆ ಏನ್ ಆಗ್ತಾ ಇರುತ್ತೆ, ಫ್ರಿಕ್ಷನ್ ಆರ್ ಘರ್ಷಣೆ
ಆಕ್ಟ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ರಿಲೇಟೆಡ್ ಆಗಿ ನಾವಿಲ್ಲಿ ತುಂಬಾ ಎಕ್ಸಾಂಪಲ್ಸ್ ಅನ್ನ ನೋಡ್ಬೋದು. ಕ್ಲೈಂಬಿಂಗ್ ಅ ಹಿಲ್, ಹೌದಾ? ಸೊ ಇಲ್ಲಿ ಮೌಂಟೇನ್ ಅನ್ನ ಏರೋವಾಗ ಏನಾಗತ್ತೆ, ಘರ್ಷಣೆ ಆಕ್ಟ್ ಆಗತ್ತೆ. ಹಾಗೆ ಇಳಿಯುವಾಗ್ಲೂ ಕೂಡ ಘರ್ಷಣೆ ಆಕ್ಟ್ ಆಗತ್ತೆ. ಅಂದ್ರೆ ನಮ್ಗೀಗ ಒಂದ್ ವಿಷಯ ಅರ್ಥ ಆಯ್ತು. ಏನದು? ವಾಟ್ ಇಸ್ ದಟ್ ಮ್ಯಾಟರ್ ಹಿಯರ್? ದ ಫ್ರಿಕ್ಷನ್ ಇಸ್ ನಥಿಂಗ್ ಬಟ್, ಘರ್ಷಣೆ ಅಂದ್ರೆ ಒಂದು ವಸ್ತುವಿನ ಚಲನೆಗೆ ಉದ್ದೇಶಿತವಾಗಿ ವಿರುದ್ಧ ದಿಕ್ಕಿನಲ್ಲಿ ಏನಾಗ್ತಾ ಇದೆ, ಪ್ರತಿರೋಧ ಆಕ್ಟ್ ಆಗ್ತಾ ಇದೆ. ಅದನ್ನ ನಾವು ಏನಂತ ಕರಿತೇವೆ? ದಟ್ ಈಸ್ ಕಾಲ್ಡ್ ಘರ್ಷಣೆ ಆರ್ ಫ್ರಿಕ್ಷನ್. Here the friction is a resistive force that acts in a direction opposite to the motion or in a intended motion of an object ಅಂತ ಹೇಳ್ತೇವೆ. ಹಾಗಾದ್ರೆ ಘರ್ಷಣೆ ಅಂದ್ರೆ ಏನು ಅಂತ ಗೊತ್ತಾಯ್ತು ಅಲ್ವಾ? ಏನು ಹಾಗಾದ್ರೆ? ಇಲ್ಲಿ ಯಾವ್ದಾದ್ರೂ ಒಂದು ವಸ್ತು ಚಲಿಸ್ತಾ ಇದೆ ಅಂದ್ರೆ ಅಲ್ಲಿ ಏನಾಗತ್ತೆ, ಅದು ಸ್ಟಾಪ್ ಆಗ್ಬೇಕು ಅಂದ್ರೆ ಅದಕ್ಕೆ ವಿರುದ್ಧ ದಿಕ್ಕಿನ ಒಂದು ಚಲನೆ ಬೇಕು ಅಲ್ವಾ? ಆ ವಿರುದ್ಧ ದಿಕ್ಕಿನಲ್ಲಿ ಆಗ್ತಾ ಇರೋ ಚಲನೆಗೆ ನಾವು ಏನಂತ ಕರಿತೇವೆ? ಘರ್ಷಣೆ ಆರ್ ಕಾಲ್ಡ್ ಇಟ್ ಆಸ್ ಫ್ರಿಕ್ಷನ್ ಅಂತ ಹೇಳ್ತೇವೆ. ದೆನ್ ಹಿಯರ್ ವಿ ಕ್ಯಾನ್ ಸಿ ಅನದರ್ ಒನ್ ಕಾನ್ಸೆಪ್ಟ್ ಆಲ್ಸೋ. ಘರ್ಷಣೆ ಅಂದ್ರೆ ಏನು? ಪ್ರತಿರೋಧಕ ಶಕ್ತಿ ಅಥವಾ ವಿರುದ್ಧ ದಿಕ್ಕಿನಲ್ಲಿ ಆಕ್ಟ್ ಆಗ್ತಾ ಇರೋ ಫೋರ್ಸ್ ಅಂತ ಹೇಳಿದ್ವಿ ಅಲ್ವಾ? ಸರಿ, ಇಲ್ಲಿ ಆಕ್ಟ್ ಆಗ್ಬೇಕು ಅಂದ್ರೆ ಏನ್ ಬೇಕು? ಈಗ ಫಾರ್ ಎಕ್ಸಾಂಪಲ್, ವೆನ್ ದ ವೆಹಿಕಲ್ ಇಸ್ ಟ್ರಾವೆಲಿಂಗ್ ಇನ್ ರೋಡ್ ಅಲ್ಲಿ ಒಂದು ವೆಹಿಕಲ್ ಮೂವ್ ಆಗ್ತಾ ಇದೆ ಅಲ್ವಾ? ಸೊ ಅದು ಏನಾಗತ್ತೆ, ಬ್ರೇಕ್ ಪ್ರೆಸ್ ಮಾಡಿದ ಕೂಡಲೇ ಸ್ಟಾಪ್ ಆಗತ್ತೆ. ಹೇಗೆ ಸ್ಟಾಪ್ ಆಯ್ತು? ಬಿಕಾಸ್ ಆಫ್ ದಿಸ್ ಫ್ರಿಕ್ಷನ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಫ್ರಿಕ್ಷನ್ ಆಕ್ಟ್ ಆಗ್ತಾ ಇದೆ ಅಂದ್ರೆ ಇಲ್ಲಿ ಏನಾಗ್ಬೇಕು, ಎರಡು ಮೇಲ್ಮೈಗಳ ನಡುವೆ ಈ ಫ್ರಿಕ್ಷನ್ ಆಕ್ಟ್ ಆಗ್ತಾ ಇದೆ ಅಂತ ಹೇಳ್ತೇವೆ. ಯಾವ್ಯಾವ್ದು ಆ ಮೇಲ್ಮೈಗಳು? ಈಗ ನಾವು ವೆಹಿಕಲ್ ಅನ್ನ ಕನ್ಸಿಡರ್ ಮಾಡಿದ್ರೆ, ಸೊ ಇಲ್ಲಿ ಏನಾಗ್ತಾ ಇದೆ, ವೆಹಿಕಲ್ ವೀಲ್ ಇದೆ ಅಲ್ವಾ, ಅಥವಾ ಚಕ್ರ ಅಂತ ಹೇಳ್ತೇವೆ. ಸೊ ಈ ಚಕ್ರ ಮತ್ತು ಏನಾಗತ್ತೆ, ರಸ್ತೆಗಳ ನಡುವೆ ಏನ್ ಆಕ್ಟ್ ಆಗ್ತಾ ಇದೆ? ಫ್ರಿಕ್ಷನ್ ಆಕ್ಟ್ ಆಗ್ತಾ ಇದೆ ಅಂತ ಹೇಳ್ತೇವೆ. ಅಂದ್ರೆ ಫ್ರಿಕ್ಷನ್ ಆಕ್ಟ್ ಆಗ್ಬೇಕು ಅಂದ್ರೆ ಇಲ್ಲಿ ಏನ್ ಬೇಕು? ಎರಡು ಮೇಲ್ಮೈಗಳು ಬೇಕು ಅಲ್ವಾ? ಸೊ ಎರಡು ಮೇಲ್ಮೈಗಳ ನಡುವೆ ಮೂವ್ ಆಗ್ತಾ ಇರೋ ಅಥವಾ ಚಲನೆ ಆಗ್ತಾ ಇದ್ರೆ ಅವುಗಳ ವಿರುದ್ಧ ದಿಕ್ಕಿನಲ್ಲಿ ಆಕ್ಟ್ ಆಗ್ತಾ ಇರೋ ಫೋರ್ಸ್ ಅನ್ನ ಏನಂತ ಕರಿತೇವೆ? ದಟ್ ಈಸ್ ಕಾಲ್ಡ್ ಫ್ರಿಕ್ಷನ್. ಸೊ ಉದಾಹರಣೆ, ನೀವು ನಡೆಯುವಾಗ ಘರ್ಷಣೆಯ ಬಲವು ನಿಮ್ಮ ಬೂಟುಗಳು ನೆಲದ ಮೇಲೆ ಜಾರಿ ಬೀಳೋದನ್ನ ಏನ್ ಮಾಡತ್ತೆ? ತಡೆಯತ್ತೆ. ಮೀನ್ಸ್ ಫಾರ್ ಎಕ್ಸಾಂಪಲ್, ದ ಫೋರ್ಸ್ ಆಫ್ ಫ್ರಿಕ್ಷನ್ ವಿಚ್ ಪ್ರಿವೆಂಟ್ಸ್ ಯುವರ್ ಶೂಸ್ ಫ್ರಾಮ್ ಸ್ಲಿಪ್ಪಿಂಗ್ ಆನ್ ದ ಗ್ರೌಂಡ್ ಅಂತ ಹೇಳ್ತೇವೆ ಅಲ್ವಾ? ಈಗ ನಾವೇನ್ ಮಾಡ್ತೇವೆ? ಶೂ ಅನ್ನ ಹಾಕೊಂಡು ನಡೆದಾಡ್ತೇವೆ ಅಥವಾ ಯೂಸಿಂಗ್ ದಿ ಫುಟ್ ವೇರ್ಸ್, ಚಪ್ಪಲಿಯನ್ನ ಯೂಸ್ ಮಾಡ್ತೇವೆ ಅಲ್ವಾ? ಸೊ ನಾವ್ ಯಾಕೆ ಜಾರ್ ಬೀಳೋದಿಲ್ಲ? ಕೆಲವೊಂದ್ಸಲ ಜಾರ್ ಬೀಳ್ತೇವೆ, ಅದು ಯಾಕೆ ಅಂತ ನೆಕ್ಸ್ಟ್ ಅಲ್ಲಿ ನೋಡೋಣ ಆಯ್ತಾ? ಇಟ್ ಡಿಪೆಂಡ್ಸ್ ಅಪಾನ್ ದ ಮೇಲ್ಮೈ ಅಥವಾ ಸರ್ಫೇಸ್ ಅನ್ನ ಡಿಪೆಂಡ್ ಆಗಿ ಹೇಳ್ತೇವೆ. ಸೊ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಫ್ರಿಕ್ಷನ್ ಆಕ್ಟ್ ಆಗ್ತಾ ಇರೋದ್ರಿಂದನೇ ನಾವೇನ್ ಮಾಡ್ತಾ ಇದ್ದೇವೆ? ಶೂ ಅಥವಾ ಚಪ್ಪಲಿಯನ್ನ ಹಾಕೊಂಡು ನೆಲದ ಮೇಲೆ ಏನ್ ಮಾಡ್ತೇವೆ? ನಡೆದಾಡ್ತೇವೆ. ಯಾಕೆ ಅಂದ್ರೆ ಹಿಯರ್ ದ ಫ್ರಿಕ್ಷನ್ ಈಸ್ ಆಕ್ಟ್ ಬಿಟ್ವೀನ್ ದಿಸ್ ಶೂ ಅಂಡ್ ದ ಸರ್ಫೇಸ್ ಆಫ್ ದಿಸ್ ಗ್ರೌಂಡ್ ಅಂತ ಹೇಳ್ತೇವೆ. ಗ್ರೌಂಡಿನ ಸರ್ಫೇಸ್ ಅಲ್ಲಿ ಮತ್ತೆ ಶೂ ಕೆಳಗಡೆ ಏನ್ ಆಕ್ಟ್ ಆಗ್ತಾ ಇರತ್ತ? ಫ್ರಿಕ್ಷನ್ ಆಕ್ಟ್ ಆಗ್ತಾ ಇರುತ್ತೆ. ಡ್ಯೂ ಟು ದಟ್ ಫ್ರಿಕ್ಷನ್ ವಿ ಕ್ಯಾನ್ ಈಸಿಲಿ ವಾಕ್ ಅಂತ ಹೇಳ್ತೇವೆ. ಸೊ ದಟ್ ಈಸ್ ದಿ ರೀಸನ್. ಈಗ ಫ್ರಿಕ್ಷನ್ ಅಂದ್ರೆ ಏನು ಅಂತ ಗೊತ್ತಾಯ್ತು ಅಲ್ವಾ? ದೆನ್ ಸಿ ಹಿಯರ್, ಘರ್ಷಣೆ ಅಂದ್ರೆ ಸಂಪರ್ಕದಲ್ಲಿರುವ ಎರಡು ಮೇಲ್ಮೈಗಳ ನಡುವಿನ ಸಾಪೇಕ್ಷ ಚಲನೆ ಅಥವಾ ಚಲನೆಯ ಪ್ರವೃತ್ತಿಯನ್ನು ವಿರೋಧಿಸುವ ಬಲ ಅಂತ ಹೇಳ್ತೇವೆ. ಸೊ ಇಲ್ಲಿ ಏನ್ ಆಕ್ಟ್ ಆಗ್ತಾ ಇದೆ? ಫ್ರಿಕ್ಷನ್ ಆಕ್ಟ್ ಆಗ್ತಾ ಇದೆ ಅಂದ್ರೆ ಮೊದಲನೆಯದಾಗಿ ಎರಡು ಮೇಲ್ಮೈಗಳು ಏನಿದೆ? ಕಾಂಟ್ಯಾಕ್ಟ್ ಅಲ್ಲಿ ಇದೆ. ಸಿ ಹಿಯರ್, ದ ಫ್ರಿಕ್ಷನ್ ಇಸ್ ಅ ಫೋರ್ಸ್ ದಟ್ ಆಪೋಸಸ್ ದ ರಿಲೇಟಿವ್ ಮೋಷನ್ ಆರ್ ಟೆಂಡೆನ್ಸಿ ಆಫ್ ಮೋಷನ್ ಬಿಟ್ವೀನ್ ಟೂ ಸರ್ಫೇಸಸ್ ಇನ್ ಕಾಂಟ್ಯಾಕ್ಟ್ ಅಂತ ಹೇಳ್ತೇವೆ. The friction act between two surfaces in contact. So that is the friction, how it acts and all. Okay. So ಹಾಗಾದ್ರೆ ಫ್ರಿಕ್ಷನ್ ಆಕ್ಟ್ ಆಗ್ಬೇಕು ಅಥವಾ ಘರ್ಷಣಾ ಬಲವು ಹೇಗೆ ಇಲ್ಲಿ ಆಕ್ಟ್ ಆಗತ್ತೆ ಅನ್ನೋದನ್ನ ನೋಡೋಣ. ಈಗ ನಾವು ವಾಟ್ ಈಸ್ ಫ್ರಿಕ್ಷನ್ ಅನ್ನೋದನ್ನ ಸ್ಟಡಿ ಮಾಡಿದ್ವಿ ಅಲ್ವಾ? ದೆನ್ ವಾಟ್ ಈಸ್ ಫ್ರಿಕ್ಷನ್ ಫೋರ್ಸ್ ಅನ್ನೋದನ್ನು ಕೂಡ ಕಲ್ತಿದ್ದೇವೆ. ವಾಟ್ ಈಸ್ ಫ್ರಿಕ್ಷನಲ್ ಫೋರ್ಸ್? ಫ್ರಿಕ್ಷನಲ್ ಫೋರ್ಸ್ ಅಂದ್ರೆ ಏನಂತ ಹೇಳಿದೆ ನಾನು? ಸೇ ದಿಸ್ ಇಸ್ ದಿ ಫೋರ್ಸ್ ದಟ್ ಆಕ್ಟ್ಸ್ ಬಿಟ್ವೀನ್ ದಿ
ಟೂ ಸರ್ಫೇಸಸ್ ಇನ್ ಕಾಂಟ್ಯಾಕ್ಟ್ ಅಥವಾ ಘರ್ಷಣಾ ಬಲ ಅಂದ್ರೆ ಏನು? ಸಂಪರ್ಕದಲ್ಲಿರುವ ಎರಡು ಮೇಲ್ಮೈಗಳ ನಡುವಿನ ಸಾಪೇಕ್ಷ ಚಲನೆ ಅಥವಾ ಚಲನೆಯ ಪ್ರವೃತ್ತಿಯನ್ನ ವಿರೋಧಿಸುವ ಬಲವನ್ನ ಏನಂತ ಕರಿತವೆ? ಘರ್ಷಣಾ ಬಲ ಅಂತ ಹೇಳ್ತವೆ. ದೆನ್ ಹಾಗಾದ್ರೆ ಒಂದು ಎಕ್ಸಾಂಪಲ್ ಅನ್ನ ನೋಡಿ ಇಲ್ಲಿ. ಘರ್ಷಣಾ ಬಲದಲ್ಲಿ ವಾಟ್ ಈಸ್ ಫೋರ್ಸ್ ಆಫ್ ಫ್ರಿಕ್ಷನ್ ಅನ್ನೋದನ್ನ with the help of example we can easily understand. Okay, see here the two images are there, right? ಇಲ್ಲಿ ಎರಡು ಇಮೇಜ್ ಅನ್ನ ಏನ್ ಮಾಡಿದಾನೆ ತೋರಿಸಿದ್ದೇನೆ. ಒಂದು ಇಮೇಜ್ ಅಲ್ಲಿ ಏನಿದೆ? ಫಸ್ಟ್ಲಿ ವಿ ಕನ್ಸಿಡರ್ ಹಿಯರ್ one book is there which is on the table. ಟೇಬಲ್ ಮೇಲ್ಗಡೆ ಏನಿದೆ? ಒಂದು ಪುಸ್ತಕವನ್ನ ಇಟ್ಟಿದ್ದೇವೆ, ಕಾಣಿಸ್ತಾ ಇದೆ ಅಲ್ವಾ? ಸೊ ಈಗ ಇಲ್ಲಿ ನಾವೇನ್ ಮಾಡ್ತೇವೆ? ಈ ಪುಸ್ತಕವನ್ನ ಮೊದಲು ಬಲದಿಂದ ಎಡಕ್ಕೆ ಏನ್ ಮಾಡ್ತಾ ಇದ್ದೀರಾ? ರೈಟ್ ಟು ಲೆಫ್ಟ್ ಆರ್ ಲೆಫ್ಟ್ ಟು ರೈಟ್. ಓಕೆ, ಒಂದ್ಸಲ ರೈಟ್ ಟು ಲೆಫ್ಟ್ ಅನ್ನ ತಗೊಂಡಿದ್ದೇವೆ, ಇನ್ನೊಂದ್ಸಲ ಲೆಫ್ಟ್ ಟು ರೈಟ್. ಸೊ ಇಲ್ಲಿ ಏನ್ ಮಾಡ್ತಾ ಇದ್ದೇವೆ? ಇದನ್ನ ಮೂವ್ ಮಾಡ್ತಾ ಇದ್ದೇವೆ. ಫಾರ್ ಎಕ್ಸಾಂಪಲ್, ಫಸ್ಟ್ ಅಲ್ಲಿ ನೀವು ಏನ್ ಮಾಡಿದೀರಾ? ಒಂದು ಪುಸ್ತಕವನ್ನ ಟೇಬಲ್ ಮೇಲೆ ಇಟ್ಟಿದ್ದೀರಾ, ಅದನ್ನ ಏನ್ ಮಾಡಿದೀರಾ? ರೈಟ್ ಟು ಲೆಫ್ಟ್ ಹೋಗೋ ಹಾಗೆ ಏನ್ ಮಾಡ್ತೇವೆ? ಒಂದ್ ಎಂಡ್ ಅಲ್ಲಿ, ರೈಟ್ ಎಂಡ್ ಅಲ್ಲಿ ತಳ್ಳುತ್ತೇವೆ ಅಲ್ವಾ? ತಳ್ಳಿದಾಗ ಇದೇನಾಗತ್ತೆ? ಮೂವ್ ಆಗತ್ತೆ. ಮೂವ್ ಆಗ್ತಾನೆ ಇರತ್ತಾ? ಇಲ್ಲ, ಸರ್ಟನ್ ಡಿಸ್ಟೆನ್ಸ್ ತನಕ ಮೂವ್ ಆಗಿ ಏನಾಗತ್ತೆ? ಸ್ಟಾಪ್ ಆಗತ್ತೆ ಅಲ್ವಾ? ಯಾಕೆ ಸ್ಟಾಪ್ ಆಯ್ತು? ವಾಟ್ ಇಸ್ ದ ರೀಸನ್ ಬಿಹೈಂಡ್ ದಿಸ್? ಯಾಕೆ ಸ್ಟಾಪ್ ಆಗತ್ತೆ ಇದು? ಡ್ಯೂ ಟು ದ ಫ್ರಿಕ್ಷನ್. ಫ್ರಿಕ್ಷನ್ ಇಂದ ಏನಾಗತ್ತೆ? ಸ್ಟಾಪ್ ಆಗ್ತಾ ಇದೆ. ಹಾಗಾದ್ರೆ ಇಲ್ಲಿ ಫ್ರಿಕ್ಷನ್ ಹೇಗೆ ಆಕ್ಟ್ ಆಗತ್ತೆ? ಸೊ ಇಲ್ಲಿ ನಾವು ಕೈಯಿಂದ ಈ ಪುಸ್ತಕವನ್ನ ಏನ್ ಮಾಡ್ತಾ ಇದ್ದೇವೆ? ರೈಟ್ ಟು ಲೆಫ್ಟ್ ಏನ್ ಮಾಡ್ತಾ ಇದ್ದೀರಾ? ತಳ್ಳುತ್ತಾ ಇದ್ದೀರಾ ಅಲ್ವಾ? ಇಲ್ಲಿ ಏನಾಗ್ತಾ ಇದೆ? ನಮ್ಮಿಂದ ಫೋರ್ಸ್ ಆಕ್ಟ್ ಆಗ್ತಾ ಇದೆ. ಸೊ ಈ ಫೋರ್ಸ್ ಆಕ್ಟ್ ಆಗ್ತಾ ಇರೋದನ್ನ ಏನ್ ಮಾಡತ್ತೆ? ಫ್ರಿಕ್ಷನ್ ಇದಕ್ಕೆ ಆಪೋಸಿಟ್ ಆಗಿ ಫ್ರಿಕ್ಷನಲ್ ಫೋರ್ಸ್ ಆಕ್ಟ್ ಆಗ್ತಾ ಇದೆ ಅಂತ ಹೇಳ್ತೇವೆ. ಸೊ ಆ ಆಪೋಸಿಟ್ ಫೋರ್ಸ್ ಏನ್ ಮಾಡತ್ತೆ? ಇದನ್ನ ಸರ್ಟನ್ ಡಿಸ್ಟೆನ್ಸ್ಗೆ ಹೋಗಿ ನೆಕ್ಸ್ಟ್ ಇದು ಸ್ಟಾಪ್ ಆಗೋದಿಕ್ಕೆ ಕಾರಣ ಏನೋದು? ಫ್ರಿಕ್ಷನಲ್ ಫೋರ್ಸ್ ಅಥವಾ ಘರ್ಷಣಾ ಬಲ ಅಂತ ಹೇಳ್ತೇವೆ. ಹಾಗಾದ್ರೆ ಇಲ್ಲಿ ಘರ್ಷಣಾ ಬಲಗಳು ಯಾವ ಎರಡು ಮೇಲ್ಮೈ ಮೇಲೆ ಆಕ್ಟ್ ಆಗ್ತಾ ಇದೆ? ಇಟ್ ಆಕ್ಟ್ಸ್ ಡ್ಯೂ ಟು ದಿ ಸರ್ಫೇಸ್ ಆಫ್ ಟೇಬಲ್ and again it acts in that book ಅಂತ ಹೇಳ್ತೇವೆ. ಹೌದಾ? ಸೊ ಆ ಬುಕ್ಕಿನ ಅಂದ್ರೆ ಪುಸ್ತಕದ ಮೇಲ್ಮೈ ಮತ್ತೆ ಸರ್ಫೇಸ್ ಟೇಬಲ್ನ ಮೇಲ್ಮೈ ಮೇಲೆ ಏನ್ ಆಕ್ಟ್ ಆಗ್ತಾ ಇದೆ? ಫ್ರಿಕ್ಷನಲ್ ಫೋರ್ಸ್ ಈಸ್ ಆಕ್ಟಿಂಗ್ ಅಂತ ಹೇಳ್ತೇವೆ. ಹಿಯರ್ ದ ಫ್ರಿಕ್ಷನಲ್ ಫೋರ್ಸ್ ಈಸ್ ಆಕ್ಟ್ ಬಿಟ್ವೀನ್ ಟೂ ಸರ್ಫೇಸಸ್, ದಟ್ ಈಸ್ ಒನ್ ಈಸ್ ದಿ ಸರ್ಫೇಸ್ ಆಫ್ ದ ಟೇಬಲ್ ಅಂಡ್ ಅನದರ್ ಒನ್ ಈಸ್ ದಿ ಸರ್ಫೇಸ್ ಆಫ್ ದಟ್ ಟೆಕ್ಸ್ಟ್ ಬುಕ್ ಅಂತ ಹೇಳ್ತೇವೆ. ಡ್ಯೂ ಟು ದಿಸ್ ಫ್ರಿಕ್ಷನ್ ಇಟ್ ಸ್ಟಾಪ್ಸ್ ಸಮ್ ಪಾಯಿಂಟ್. ಸೊ ಇಲ್ಲಿ ಏನಾಗತ್ತೆ? ನಾವು ಬುಕ್ ಅನ್ನ ರೈಟ್ ಇಂದ ಲೆಫ್ಟ್ ಗೆ ತಳ್ಳಿದಾಗ ಕೆಲವೊಂದು ಡಿಸ್ಟೆನ್ಸ್ ಅಲ್ಲಿ ಹೋಗಿ ಅದೇನಾಗತ್ತೆ? ಸ್ಟಾಪ್ ಆಗತ್ತೆ. ಯಾಕೆ ಸ್ಟಾಪ್ ಆಗತ್ತೆ ಅಂದ್ರೆ ಇಲ್ಲಿ ಸರ್ಫೇಸ್ ಆಫ್ ಟೇಬಲ್ ಮತ್ತೆ ಈ ಬುಕ್ಕಿನ ಸರ್ಫೇಸ್ಗೆ ಏನ್ ಆಕ್ಟ್ ಆಗ್ತಾ ಇದೆ? ಫ್ರಿಕ್ಷನ್ ಈಸ್ ಆಕ್ಟ್ಸ್ ಹಿಯರ್, ದಟ್ಸ್ ವೈ ಇಟ್ ಸ್ಟಾಪ್ಸ್ ಇನ್ ಸರ್ಟನ್ ಡಿಸ್ಟೆನ್ಸ್. ಹಿಯರ್ ಆಲ್ಸೋ ಈಗ ನಾವೇನ್ ಮಾಡ್ತಾ ಇದ್ದೇವೆ? ಆಪೋಸಿಟ್. ನಾವು ವಿ ಜಸ್ಟ್ ಮೂವ್ ದಿಸ್ ಬುಕ್ ಫ್ರಮ್ ಲೆಫ್ಟ್ ಟು ರೈಟ್. ಏನಾಗ್ತಾ ಇದೆ? ಎಡದಿಂದ ಬಲಕ್ಕೆ ಬುಕ್ ಅನ್ನ ತಳ್ತಾ ಇದ್ದೇವೆ. ಇಲ್ಲೂ ಕೂಡ ಏನಾಗತ್ತೆ? ಇಟ್ ಡಿಸ್ಟೆನ್ಸ್ ಸರ್ಟನ್ ಡಿಸ್ಟೆನ್ಸ್, ಇಟ್ ಕವರ್ಸ್ ಸರ್ಟನ್ ಡಿಸ್ಟೆನ್ಸ್ ಅಂಡ್ ಸ್ಟಾಪ್ಸ್. ಇದು ಸ್ವಲ್ಪ ಮುಂದೆ ಬಂದು ಏನಾಗತ್ತೆ? ಸ್ಟಾಪ್ ಆಗತ್ತೆ. ಹಿಯರ್ ಆಲ್ಸೋ ಸೇಮ್, ದಟ್ ಫ್ರಿಕ್ಷನಲ್ ಫೋರ್ಸ್ ಈಸ್ ಆಕ್ಟ್ ಬಿಟ್ವೀನ್ ದೀಸ್ ಟೂ ಸರ್ಫೇಸಸ್. ಈ ಎರಡು ಸರ್ಫೇಸ್ ಗಳ ನಡುವೆ ಏನ್ ಆಕ್ಟ್ ಆಗ್ತಾ ಇದೆ? ಫ್ರಿಕ್ಷನಲ್ ಫೋರ್ಸ್ ಆಕ್ಟ್ ಅಂತ ಹೇಳ್ತೇವೆ. ಅದನ್ನೇ ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಪುಸ್ತಕವನ್ನ ಎಡದಿಂದ ಬಲಕ್ಕೆ ತಳ್ಳಿದಾಗ when you apply a force to push a book from left to right, the book starts move. As the book moves, a frictional force act between the book's bottom surface and the table's surface. Here the frictional force act between two surfaces. One is bottom surface of the book and another one is the surface of the table ಅಂತ ಹೇಳ್ತೇವೆ. ಪುಸ್ತಕದ ಕೆಳಭಾಗ ಹಾಗೂ ಮೇಜಿನ ಮೇಲ್ಮೈ ನಡುವೆ ಏನ್ ಆಕ್ಟ್ ಆಗತ್ತೆ? ಘರ್ಷಣಾ ಬಲ ಆಕ್ಟ್ ಆಗತ್ತೆ, ವಿಚ್ ಈಸ್ ಆಪೋಸಿಟ್ ಟು ದಿ ದಿಸ್ which is opposite to the
ಮೂಮೆಂಟ್. ಇದೇನಾಗತ್ತೆ, ನಾವು ಯಾವ ಡೈರೆಕ್ಷನ್ ಅಲ್ಲಿ ಬುಕ್ ಅನ್ನ ತಳ್ತಾ ಇದ್ದೇವೋ ಅದರ ವಿರುದ್ಧ ಡೈರೆಕ್ಷನ್ ಅಲ್ಲಿ ಏನಾಗತ್ತೆ, ಫ್ರಿಕ್ಷನಲ್ ಫೋರ್ಸ್ ಇಸ್ ಆಕ್ಟ್. ದಟ್ಸ್ ವೈ ದ ಬುಕ್ ಈಸ್ ಸ್ಟಾಪ್ ವಿಚ್ ಇಟ್ ರೀಚಸ್ ಸರ್ಟನ್ ಡಿಸ್ಟೆನ್ಸ್ ಅಂತ ಹೇಳ್ತೇವೆ. ಸ್ವಲ್ಪ ಮುಂದೆ ಹೋದ್ಮೇಲೆ ಏನಾಗತ್ತೆ, ಬುಕ್ ಸ್ಟಾಪ್ ಆಗುತ್ತೆ. ಯಾಕೆ ಅಂದ್ರೆ ನಾವು ತಳ್ತಾ ಇರೋ ಡೈರೆಕ್ಷನ್ಗೆ ವಿರುದ್ಧವಾಗಿ ಏನ್ ಆಕ್ಟ್ ಆಗ್ತಾ ಇದೆ, ಫ್ರಿಕ್ಷನಲ್ ಫೋರ್ಸ್ ಆರ್ ಘರ್ಷಣಾ ಬಲ ಆಕ್ಟ್ ಆಗ್ತಾ ಇರೋದ್ರಿಂದ ಅದೇನಾಗತ್ತೆ, ಸ್ಟಾಪ್ ಆಗತ್ತೆ. ಸೊ ಹಿಯರ್ ದ ಘರ್ಷಣಾ ಬಲವು ಪ್ರಾಯೋಗಿಸಿದ ಬಲವನ್ನ ಏನ್ ಮಾಡ್ತಾ ಇದೆ, ಇಟ್ ಈಸ್ ಆಪೋಸಸ್. ದ ಫ್ರಿಕ್ಷನಲ್ ಫೋರ್ಸ್ ಆಲ್ವೇಸ್ acts in the opposite direction to the intended motion. That is the concept. Okay, ಹಾಗಾದ್ರೆ ಈಗ ನಾವು ಏನ್ ಮಾಡಿದ್ದೇವೆ, ವಾಟ್ ಈಸ್ ಫ್ರಿಕ್ಷನ್ ಅಂಡ್ ವಾಟ್ ಈಸ್ ಫ್ರಿಕ್ಷನಲ್ ಫೋರ್ಸ್ ಅನ್ನೋದು ಕ್ಲಿಯರ್ ಆಗಿದೆ. ನೆಕ್ಸ್ಟ್, ವಾಟ್ ಆರ್ ದ ಫ್ಯಾಕ್ಟರ್ಸ್ ವಿಚ್ ಅಫೆಕ್ಟ್ಸ್ ದ ಫ್ರಿಕ್ಷನ್? ಘರ್ಷಣೆಯ ಮೇಲೆ ಪರಿಣಾಮ ಬೀರೋ ಅಂಶಗಳು ಯಾವ್ಯಾವುದು? ಸೊ ಇಲ್ಲಿ ಒಂದು ಘರ್ಷಣಾ ಬಲ, ಎರಡು ವಸ್ತುಗಳ ನಡುವೆ ಘರ್ಷಣಾ ಬಲ ಆಕ್ಟ್ ಆಗ್ತಾ ಇದೆ ಅಂದ್ರೆ ಅಲ್ಲಿ ಕೆಲವೊಂದು ಅಂಶಗಳನ್ನ ನಾವು ಗಮನಿಸಬೇಕು. ಯಾವ್ಯಾವುದು ಅದು? ಆ ಘರ್ಷಣೆಯ ಮೇಲೆ ಪರಿಣಾಮ ಬೀರೋ ಅಂಶಗಳು ಯಾವ್ಯಾವುದು ಅನ್ನೋದನ್ನ ನೋಡೋಣ. ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಫ್ರಿಕ್ಷನ್. ದ ಫಸ್ಟ್ ಫ್ಯಾಕ್ಟರ್, ಇಟ್ ಈಸ್ ನೇಚರ್ ಆಫ್ ದ ಸರ್ಫೇಸ್ ಇನ್ ಕಾಂಟ್ಯಾಕ್ಟ್. ದಿಸ್ ಇಸ್ ದಿ ಫಸ್ಟ್ ಫ್ಯಾಕ್ಟರ್. ಸಂಪರ್ಕದಲ್ಲಿರುವ ಮೇಲ್ಮೈಗಳ ಸ್ವರೂಪ. ಮೇಲ್ಮೈಗಳ ಸ್ವರೂಪ ಅಂದ್ರೆ ಏನರ್ಥ? ಸೊ ಇಲ್ಲಿ ನಾವು ಎರಡು ಮೇಲ್ಮೈಗಳನ್ನ ಕನ್ಸಿಡರ್ ಮಾಡ್ತೇವೆ ಅಲ್ವಾ? ಸೊ ಆ ಮೇಲ್ಮೈಗಳು ಹೇಗಿರ್ಬಹುದು? ಮೇ ಬಿ ಇಟ್ ಈಸ್ ರಫ್ ಸರ್ಫೇಸ್ ಆರ್ ಇಟ್ ಮೇ ಬಿ ಸ್ಮೂತ್ ಸರ್ಫೇಸ್. ಸೊ ಅಲ್ಲಿ ನಾವು ಒರಟಾದ ಮೇಲ್ಮೈಗಳ ನಡುವೆ ಕೂಡ ಏನ್ ಆಕ್ಟ್ ಆಗ್ತಾ ಇರ್ಬೋದು, ಫ್ರಿಕ್ಷನಲ್ ಫೋರ್ಸ್ ಆಕ್ಟ್ ಆಗ್ತಾ ಇರ್ಬೋದು. ಇಲ್ಲ ಅಂದ್ರೆ ನಯವಾದ ಮೇಲ್ಮೈಗಳ ಮೇಲೂ ಕೂಡ ಏನ್ ಆಕ್ಟ್ ಆಗ್ತಾ ಇರ್ಬೋದು, ಫ್ರಿಕ್ಷನಲ್ ಫೋರ್ಸ್ ಆಕ್ಟ್ ಆಗ್ತಾ ಇರಬಹುದು. ಸೊ ಒಂದನೆಯ ಅಂಶ ಏನಿದು, ಸಂಪರ್ಕದಲ್ಲಿರುವ ಮೇಲ್ಮೈಗಳ ಸ್ವರೂಪ. ಸೊ ಯಾವ ಮೇಲ್ಮೈಗಳ ನಡುವೆ ಫ್ರಿಕ್ಷನ್ ಆಕ್ಟ್ ಆಗ್ತಾ ಇದೆ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್. ಫಸ್ಟ್ ಒನ್, ದ ಮೇಲ್ಮೈ ಹೇಗಿರಬಹುದು? ಇಟ್ ಮೇ ಬಿ ಇನ್ ರಫ್ ಸರ್ಫೇಸ್ ಆರ್ ಒರಟಾದ ಮೇಲ್ಮೈ ಇದ್ರೆ ಫ್ರಿಕ್ಷನ್ ಹೇಗೆ ಆಕ್ಟ್ ಆಗತ್ತೆ ಅನ್ನೋದನ್ನ ನಾವು ನೋಡೋಣ. ಸೊ ಈಗ ಸಪೋಸ್ ದ ಸರ್ಫೇಸ್ ಈಸ್ ಇನ್ ರಫ್ ಸರ್ಫೇಸ್, ದೆನ್ ದಿಸ್ ಟೈಮ್ ಹೌ ದಿಸ್ ಫ್ರಿಕ್ಷನಲ್ ಫೋರ್ಸ್ ಆಕ್ಟ್ಸ್ ವಿ ವಿಲ್ ಸಿ. ಒರಟಾದ ಮೇಲ್ಮೈ ಇದ್ರೆ ಏನಾಗತ್ತೆ, ಘರ್ಷಣಾ ಬಲ ಜಾಸ್ತಿ ಇರುತ್ತೋ ಕಡಿಮೆ ಇರುತ್ತೋ ಅನ್ನೋದನ್ನ ನೋಡೋಣ. ಒರಟಾದ ಮೇಲ್ಮೈಗಳು ಇದರ ಮೇಲ್ಮೈ ಅನಿಯತಗಳೊಂದಿಗೆ ಏನಾಗ್ತಾ ಇರತ್ತೆ, ಪರಸ್ಪರ ಬಂದಿಯಾಗಿ ಹೆಚ್ಚಿನ ಅಕ್ರಮಗಳನ್ನ ಉಂಟು ಮಾಡುತ್ತೆ. ಮೀನ್ಸ್ ದ ರಫ್ ಸರ್ಫೇಸಸ್ ಹ್ಯಾವ್ ಮೋರ್ ಇರ್ರೆಗ್ಯುಲಾರಿಟೀಸ್ ದಟ್ interlock with the irregularities of the other surfaces, which leads to the stronger frictional force ಅಂತ ಹೇಳ್ತೇವೆ. ಸೊ ಇಲ್ಲಿ ನಾವೇನ್ ಮಾಡ್ತಾ ಇದ್ದೇವೆ, ಈಗ ಒರಟಾದ ಮೇಲ್ಮೈಗಳ ಮೇಲೆ ಏನ್ ಆಕ್ಟ್ ಆಗ್ತಾ ಇದೆ, ಫ್ರಿಕ್ಷನಲ್ ಫೋರ್ಸ್ ಆಕ್ಟ್ ಆಗ್ತಾ ಇದೆ. ಆಕ್ಟ್ ಆದಾಗ ಏನಾಗತ್ತೆ, ಒರಟಾದ ಮೇಲ್ಮೈ ಅಂದ್ರೆ ಏನು, ರಫ್ ಸರ್ಫೇಸ್ ಅಂತ ಹೇಳ್ತೇವೆ ಅಲ್ವಾ? ಸೊ ಅಲ್ಲಿ ಏನಾಗತ್ತೆ, ಯಾವ್ದಾದ್ರು ಒಂದು ವಸ್ತುವನ್ನ, ಫಾರ್ ಎಕ್ಸಾಂಪಲ್ ಈಗ ಒಂದು ಬಾಲ್ ಇದೆ ಅಂತ ಇಟ್ಕೊಳ್ಳಿ. ನೀವೇನ್ ಮಾಡ್ತೀರಾ, ಈ ಬಾಲ್ ಅನ್ನ ಒಂದು ರಫ್ ಸರ್ಫೇಸಿನ ಮೇಲೆ, ಓಕೆ, ಏನ್ ಮಾಡ್ತಾ ಇದ್ದೀರಾ, ರಫ್ ಸರ್ಫೇಸಿನ ಮೇಲೆ ಏನ್ ಮಾಡ್ತೇವೆ, ಈ ಬಾಲ್ ಮೂವ್ ಆಗ್ತಾ ಇದೆ ಅಂತ ಇಟ್ಕೊಳ್ಳಿ. ಸೊ ಅದು ಹೇಗ್ ಮೂವ್ ಆಗುತ್ತೆ, ಇದು ಸ್ಮೂತ್ ಆಗಿ ಮೂವ್ ಆಗುತ್ತಾ, ರಫ್ ಆಗಿ ಮೂವ್ ಆಗುತ್ತಾ, ಅಥವಾ ಫಾಸ್ಟ್ ಮೂವ್ ಆಗುತ್ತಾ? ಸೊ ಇದು ಏನಾಗತ್ತೆ, ಸ್ಲೋ ಆಗಿ ಮೂವ್ ಆಗತ್ತೆ, ಮೂವ್ ಆಗಿ ಒಂದ್ ಕಡೆ ನಿಲ್ಲತ್ತೆ ಅಲ್ವಾ? ಕಾರಣ ಏನು? ಬಿಕಾಸ್ ಇಲ್ಲಿ ಏನಾಗತ್ತೆ, ಯಾವಾಗ್ಲೂ ಒರಟಾದ ಮೇಲ್ಮೈ ಮೇಲೆ ಏನಾಗ್ತಾ ಇರತ್ತೆ, ಬಲವಾದ ಘರ್ಷಣೆ ಆಕ್ಟ್ ಆಗ್ತಾ ಇರತ್ತೆ. ಫ್ರಿಕ್ಷನಲ್ ಫೋರ್ಸ್ ಏನಿರುತ್ತೆ ಇಲ್ಲಿ ಜಾಸ್ತಿ ಇರುತ್ತೆ ಅಂತ ಹೇಳ್ತೇವೆ ಅಲ್ವಾ? ಅದಕ್ಕಾಗಿ ಏನಾಯ್ತು, ಇದು ಸ್ವಲ್ಪ ಮುಂದೆ ಹೋಗಿ ಏನಾಗತ್ತೆ, ಸ್ಟಾಪ್ ಆಗತ್ತೆ. ಇಫ್ ಸಪೋಸ್ ವಿ ಕನ್ಸಿಡರ್ ಸ್ಮೂತ್ ಸರ್ಫೇಸ್, ಸೊ ನಯವಾದ ಮೇಲ್ಮೈಯನ್ನ ತಗೊಂಡ್ರೆ ಏನ್ ಆಕ್ಟ್ ಆಗತ್ತೆ, ಇಲ್ಲಿ ಏನಾಗ್ತಾ ಇರತ್ತೆ, ಇರ್ರೆಗ್ಯುಲಾರಿಟೀಸ್ ಕಡಿಮೆ ಇರುತ್ತೆ ಅಲ್ವಾ ನಯವಾದ ಮೇಲ್ಮೈ ಮೇಲೆ. ಸೊ ಅಲ್ಲಿ ಇದಕ್ಕಾಗಿ ಏನಾಗ್ತಾ ಇರುತ್ತೆ, ಇಲ್ಲಿ ಆಬ್ಜೆಕ್ಟ್ ಈಸಿಯಾಗಿ ಮೂವ್ ಆಗತ್ತೆ ಅಂತ ಹೇಳ್ತೇವೆ. ಫಾರ್ ಎಕ್ಸಾಂಪಲ್ ಬಾಲ್ ಅನ್ನ ನೀವು ಸಿಮೆಂಟ್ ಪ್ಲೇಸ್ ಅಲ್ಲಿ ಮೂವ್ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ, ಆಯ್ತಾ? ಸಿಮೆಂಟ್ ಇಂದ ಮಾಡಿರೋ ನೆಲದ ಮೇಲೆ ಬಾಲ್ ಮೂವ್ ಆಗ್ತಾ ಇರತ್ತೆ. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಟೈಲ್ಸ್ ಮೇಲ್ಗಡೆ ನೀವು ಏನ್ ಮಾಡ್ತೀರಾ, ಬಾಲ್ ಅನ್ನ ಮೂವ್ ಮಾಡ್ತೀರಾ, ಯಾವ್ದು ಜಾಸ್ತಿ ಮುಂದೆ ಹೋಗುತ್ತೆ? ಸೊ
ರಫ್ ಸರ್ಫೇಸ್ ಅಲ್ಲಿ ಮೂವ್ ಆಗ್ತಾ ಇರೋ ಬಾಲು ಏನಾಗುತ್ತೆ, ಕಡಿಮೆ ಸ್ಪೀಡ್ ಇರುತ್ತೆ. ಅದೇ ಇಲ್ಲಿ ನೈಸ್ ಸರ್ಫೇಸ್ ಅಥವಾ ಸ್ಮೂತ್ ಸರ್ಫೇಸ್ ಅಥವಾ ನಯವಾದ ಮೇಲ್ಮೈ ಮೇಲೆ ಆಕ್ಟ್ ಆಗ್ತಾ ಇರೋ ಬಾಲ್ ಏನಾಗತ್ತೆ, ಜಾಸ್ತಿ ಬೇಗ ಉರುಳಿ ಹೋಗುತ್ತೆ. ಕಾರಣ ಏನು ಅಂದ್ರೆ ಇಲ್ಲಿ ಬೇರೆ ಬೇರೆ ತರದ ಘರ್ಷಣೆ ಆಕ್ಟ್ ಆಗ್ತಾ ಇದೆ. ಒರಟಾದ ಮೇಲ್ಮೈ ಮೇಲೆ ಏನ್ ಆಕ್ಟ್ ಆಗತ್ತೆ, ಬಲವಾದ ಘರ್ಷಣೆ, ಸ್ಟ್ರಾಂಗರ್ ಫ್ರಿಕ್ಷನಲ್ ಫೋರ್ಸ್ ಆಕ್ಟ್ಸ್ ಇನ್ ಅ ರಫ್ ಸರ್ಫೇಸ್ ಅಂಡ್ this lower frictional force acts in a smooth surface ಅಂತ ಹೇಳ್ತೇವೆ. So this is the first factor which affects the frictional force. Let me see what about the second factor. Second one is ಮೇಲ್ಮೈಗಳನ್ನ ಒಟ್ಟಿಗೆ ಒತ್ತುವಂತೆ ಒತ್ತಾಯಿಸಿ or force pressing the surfaces together. ಅಂದ್ರೆ ಅರ್ಥ ಏನು, ಈಗ ಫಾರ್ ಎಕ್ಸಾಂಪಲ್ ಕನ್ಸಿಡರ್ ಹಿಯರ್, ಇಲ್ಲಿ ನೋಡಿ ಎರಡು ಬಾಕ್ಸ್ ಇದೆ ಆಯ್ತಾ, ಬೇರೆ ಬೇರೆ ಇದು ಬಾಕ್ಸ್ 1 ಆದ್ರೆ ಇದು ಬಾಕ್ಸ್ 2 ಆಯ್ತಾ. ಸೊ ಇಲ್ಲಿ ಏನಿದೆ, ಇದನ್ನ ನಾವು ಒಂದ್ ಸರ್ಫೇಸ್ ಅಲ್ಲಿ ಏನ್ ಮಾಡ್ತಾ ಇದ್ದೇವೆ, ಮೂವ್ ಮಾಡ್ತಾ ಇದ್ದೇವೆ. ಸೊ ಇಲ್ಲಿ ಈ ಬಾಕ್ಸಿನ ವೇಟ್ ಏನಿದೆ, ಕಡಿಮೆ ಇದೆ ಆಯ್ತಾ. ಈ ಬಾಕ್ಸಿನ ವೇಟ್ ಜಾಸ್ತಿ ಇದೆ ಅಂತ ಇಟ್ಕೊಳ್ಳಿ. ಸೊ ಈಗ ನಾವು ಯಾವ್ದನ್ನ ಈಸಿಯಾಗಿ ತಳ್ಳಬಹುದು, ವೇಟ್ ಕಡಿಮೆ ಇರೋದು ಅಲ್ವಾ, ವೇಟ್ ಕಡಿಮೆ ಇರೋ ಆಬ್ಜೆಕ್ಟ್ ಅನ್ನ ನಾವೇನ್ ಮಾಡ್ತೇವೆ, ಈಸಿಯಾಗಿ ತಳ್ತೇವೆ. ಯಾಕಂದ್ರೆ ಅಲ್ಲಿ ಘರ್ಷಣಾ ಬಲ ಏನಾಗ್ತಾ ಇರತ್ತೆ, ಕಡಿಮೆ ಆಗ್ತಾ ಇರತ್ತೆ ಅಲ್ವಾ. ಸೊ ಅದೇ ಜಾಸ್ತಿ ವೇಟ್ ಇರೋ ಆಬ್ಜೆಕ್ಟ್ ಅನ್ನ ನಾವು ಏನ್ ಮಾಡುತ್ತೇವೆ, ಮೇಲ್ಮೈಗಳ ನಡುವೆ ಏನ್ ಮಾಡ್ತಾ ಇದ್ದೀರಾ, ಮೂವ್ ಮಾಡ್ತಾ ಇದ್ದೀರಾ, ಅಥವಾ ಫೋರ್ಸ್ ಪ್ರೆಸ್ಸಿಂಗ್ ದ ಸರ್ಫೇಸಸ್ ಟುಗೆದರ್. ಆಗ ಏನಾಗತ್ತೆ, ಅಲ್ಲಿ ಜಾಸ್ತಿ ವೇಟ್ ಇರೋ ಆಬ್ಜೆಕ್ಟ್ ಸ್ಲೋ ಆಗಿ ಮೂವ್ ಆಗತ್ತೆ ಅಲ್ವಾ. ಯಾಕೆ, ಅಲ್ಲಿ ಜಾಸ್ತಿ ಘರ್ಷಣೆ ಅಥವಾ ಫ್ರಿಕ್ಷನ್ ಆಕ್ಟ್ ಆಗ್ತಾ ಇರತ್ತೆ ಅನ್ನೋದು ಇದರ ಅರ್ಥ. ಸೊ ಸೆಕೆಂಡ್ ಒನ್ ಈಸ್ ಫೋರ್ಸ್ ಪ್ರೆಸ್ಸಿಂಗ್ ದ ಸರ್ಫೇಸಸ್ ಟುಗೆದರ್. ಹಿಯರ್ ಎರಡು ಮೇಲ್ಮೈಗಳ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಆಕ್ಟ್ ಆಗ್ತಾ ಇರೋ ಬಲದ ಮೇಲೆ ನಾವು ಫ್ರಿಕ್ಷನ್ ಅನ್ನ ಹೇಳ್ತಾ ಇದ್ದೇವೆ. ಫ್ರಿಕ್ಷನ್ ಹೇಗೆ ಆಕ್ಟ್ ಆಗತ್ತೆ ಅನ್ನೋದನ್ನ ಆಯ್ತಾ. ಸೊ ಇದು ಸೆಕೆಂಡ್ ಒನ್. These two are the main factors which affects the frictional force. Let me see what is the ನಾವು ನೆಕ್ಸ್ಟ್ ಅಲ್ಲಿ ಘರ್ಷಣೆ ಏಕೆ ಅಗತ್ಯ ಅಥವಾ why friction is necessary ಅನ್ನೋದನ್ನ ನೋಡೋಣ. ಹೌದು, ಘರ್ಷಣೆ ಅಗತ್ಯ ಇದೆಯಾ, ಬೇಕೇ ಬೇಕೋ ಅಥವಾ ಬೇಡ್ವಾ, ಘರ್ಷಣೆ ಅಗತ್ಯನೋ ಅಥವಾ ಅನಗತ್ಯನೋ ಅನ್ನೋದನ್ನ ನಾವಿಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ. whether this friction is necessary or not. ಇಫ್ ಸಪೋಸ್ ಇಟ್ಸ್ ನೆಸೆಸರಿ, ವೈ ಅನ್ನೋದನ್ನ ಇಲ್ಲಿ ಸ್ಟಡಿ ಮಾಡೋಣ. ಘರ್ಷಣೆ ಅಗತ್ಯ ಅಂದ್ರೆ ಏಕೆ ಅಗತ್ಯ, ಸೊ ಯಾವ್ಯಾವುದಕ್ಕೆ ಘರ್ಷಣಾ ಬಲ ಬೇಕು. ಮೊದಲನೆಯದಾಗಿ ನೋಡಿ, ನಮ್ಗೆ ಎಲ್ಲ ಸಿಚುವೇಶನ್ ನಲ್ಲೂ ಘರ್ಷಣಾ ಬಲ ಬೇಕೇ ಬೇಕು. ಅದಿಲ್ಲ ಅಂದ್ರೆ ತುಂಬಾ ಕೆಲಸಗಳು ಆಗೋದಿಲ್ಲ. ಅದು ಯಾವ್ಯಾವುದು, ಅದು ಏಕೆ ಅಗತ್ಯ ಅನ್ನೋದನ್ನ ಲೆಟ್ ವಿ ಸಿ. ಫಸ್ಟ್ ಒನ್, ಫಾರ್ ಮೂಮೆಂಟ್ ಆರ್ ಚಲನೆಗೆ ಏನ್ ಬೇಕು, ಘರ್ಷಣೆ ಬೇಕು. ಹೇಗೆ, ನಮ್ಮ ಪಾದಗಳು ಮತ್ತು ನೆಲದ ನಡುವೆ ಘರ್ಷಣೆ ಆಕ್ಟ್ ಆಗೋದ್ರಿಂದನೇ ನಾವೇನ್ ಮಾಡ್ತೇವೆ, ಈಸಿಯಾಗಿ ನಡೆದಾಡ್ತೇವೆ ಅಥವಾ ನಿಲ್ಲುತ್ತೇವೆ. ಫ್ರಿಕ್ಷನ್ ಬಿಟ್ವೀನ್ ಅವರ್ ಫೀಟ್ ಅಂಡ್ ದ ಗ್ರೌಂಡ್ ವಿಚ್ ಅಲೋಸ್ ಅಸ್ ಟು ಸ್ಟ್ಯಾಂಡ್ ಆರ್ ವಾಕ್ ಆರ್ ರನ್ ಅಂತ ಹೇಳ್ತೇವೆ ಅಲ್ವಾ. ಅದಿಲ್ಲ ಅಂದಿದ್ರೆ ಏನಾಗ್ತಿರ್ಲಿಲ್ಲ, ನಾವು ನಡೆದಾಡೋಕೆ ಓಡಾಡೋಕೆ ಆಗ್ತಾ ಇರ್ಲಿಲ್ಲ. ಮೇನ್ ರೀಸನ್ ಈಸ್ ಫ್ರಿಕ್ಷನ್, ಓಕೆ, ವಿಚ್ ಆಕ್ಟ್ಸ್ ಬಿಟ್ವೀನ್ ದಿ ಟೂ ಸರ್ಫೇಸಸ್ from between the foot and the ground. ಫೂಟ್ ಮತ್ತೆ ಗ್ರೌಂಡ್ ನಡುವೆ ಫ್ರಿಕ್ಷನ್ ಆಕ್ಟ್ ಆಗ್ತಾ ಇರೋದ್ರಿಂದನೇ ನಾವು ಈಸಿಯಾಗಿ ಚಲಿಸಬಹುದು. ಸೊ ಅಗತ್ಯ, ಯಾವುದಕ್ಕೆ ಅಗತ್ಯತೆ ಇದೆ, ಮೊದಲನೆಯದಾಗಿ ಫಾರ್ ಮೂಮೆಂಟ್ ಆರ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಚಲನೆ ಅಂತ ಹೇಳ್ತೇವೆ. ದೆನ್ ಸೆಕೆಂಡ್ ಒನ್, ಹೋಲ್ಡಿಂಗ್ ದ ಆಬ್ಜೆಕ್ಟ್ಸ್. ಸೊ ಇಟ್ಸ್ ನೆಸೆಸರಿ ಟು ಹೋಲ್ಡ್ ದಿ ಆಬ್ಜೆಕ್ಟ್ಸ್. ವಸ್ತುಗಳನ್ನ ಹಿಡಿದಿಟ್ಟುಕೊಳ್ಳೋದಕ್ಕೆ ಏನ್ ಬೇಕು, ಘರ್ಷಣೆ ಬೇಕು. ಹೇಗೆ, ಈಗ ನಾವು ಯಾವ್ದಾದ್ರು ಒಂದು ವಸ್ತುವನ್ನ ಹಿಡ್ಕೊಳ್ಳಿಕ್ ಆಗ್ಲಿಲ್ಲ ಅಂದ್ರೆ ಏನಾಗ್ತಿತ್ತು, ಅದು ಬಿದ್ದು ಹೋಗ್ತಿತ್ತು ಅಲ್ವಾ, ಕೆಳಗಡೆ ಜಾರಿ ಬೀಳ್ತಿತ್ತು. ಸೊ ಈಗ ನಾನೇ ಇದನ್ನೆಲ್ಲ ಬರೆದು ತೋರಿಸ್ತಾ ಇದ್ದೇನೆ. ಆರ್ ನಿಮ್ಮ ಸ್ಕೂಲಲ್ಲಿ ಏನ್ ಮಾಡ್ತಾರೆ ಟೀಚರ್ಸ್, ಬ್ಲಾಕ್ ಬೋರ್ಡ್ ಮೇಲೆ ಚಾಕ್ ಪೀಸ್ ಅನ್ನ ಯೂಸ್ ಮಾಡಿ ಏನ್ ಮಾಡ್ತೇವೆ, ಬರಿತೇವೆ ಅಲ್ವಾ. ಹಾಗೆ ಬರಿಬೇಕು ಅಂದ್ರೆ ಎಲ್ಲಿ ಏನ್ ಬೇಕು, ಚಾಕ್ ಪೀಸ್ ಅನ್ನ ಫಸ್ಟ್ ನಾವು ಹೋಲ್ಡ್ ಮಾಡ್ಬೇಕು. ಹೇಗ್ ಹೋಲ್ಡ್ ಮಾಡ್ತೇವೆ, ಘರ್ಷಣೆ, ಆ ಘರ್ಷಣೆಯಿಂದಾಗೆ ಏನಾಗ್ತಾ ಇದೆ, ಅಲ್ಲಿ ನಮ್ಗೆ ವಸ್ತುವನ್ನ ಹಿಡಿದಿಟ್ಕೊಳ್ಳೋದಕ್ಕೆ ಆಗ್ತಾ ಇದೆ. ಸೊ ದಟ್ ಇಸ್ ದ ರೀಸನ್, ದಟ್ ಇಸ್ ದಿ ಮೇನ್ ರೀಸನ್ ಹಿಯರ್ that friction is necessary to holding the objects.
It enables us to grip and hold objects firmly without them ಸ್ಲೀಪಿಂಗ್ ಫ್ರಮ್ ಅವರ್ ಹ್ಯಾಂಡ್ಸ್ ಅಂತ ಹೇಳ್ತೇವೆ. ಸೊ ವಸ್ತುಗಳನ್ನ ಹಿಡಿದಿಟ್ಕೊಳ್ಳೋದಕ್ಕೆ ಏನ್ ಬೇಕು? ಘರ್ಷಣೆ ಬೇಕು. ನೆಕ್ಸ್ಟ್ ಥರ್ಡ್ ಒನ್, ದಟ್ ಈಸ್ ಡ್ರೈವಿಂಗ್ ಅಂಡ್ ಸ್ಟಾಪಿಂಗ್ ಆರ್ ಚಾಲನೆ ಮತ್ತು ನಿಲ್ಲಿಸುವಿಕೆ. ಇದನ್ನ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ದೆ ಅಲ್ವಾ, ವೆಹಿಕಲ್ಸ್ ಅನ್ನ ಏನ್ ಮಾಡೋದಿಕ್ಕೆ, ಬ್ರೇಕ್ ಹಾಕಿದ ಕೂಡಲೇ ವೆಹಿಕಲ್ ನಿಲ್ಲೋದಕ್ಕೆ ಹಾಗೂ ನೆಕ್ಸ್ಟ್ ವೆಹಿಕಲ್ ಮೂವ್ ಆಗೋದಿಕ್ಕೆ ಮೇನ್ ರೀಸನ್ ಏನು? ಘರ್ಷಣೆ. ಅಲ್ಲಿ ಚಕ್ರ ಮತ್ತೆ ರೋಡಿನ ನಡುವೆ ಏನು ಘರ್ಷಣೆ ಆಗ್ತಾ ಇದೆಯೋ ಅದರಿಂದನೇ ಅದು ನಿಲ್ಲುತ್ತೆ, ಹಾಗೆ ಅದು ಮೂವ್ ಆಗುತ್ತೆ ಅಂತ ಹೇಳ್ತೇವೆ. ನೆಕ್ಸ್ಟ್ ಫೋರ್ತ್ ನೆಸೆಸರಿ ಈಸ್ ರೈಟಿಂಗ್. ಎಸ್, ನಾವಿಲ್ಲಿ ವಸ್ತುಗಳನ್ನ ಹಿಡಿದಿಟ್ಕೊಳ್ಳೋದಲ್ಲೇ ನಾನು ರೈಟಿಂಗ್ ಅನ್ನ ಎಕ್ಸ್ಪ್ಲೇನ್ ಮಾಡಿದೆ ಅಲ್ವಾ, ಬರವಣಿಗೆ. ದ ಫೋರ್ಸ್ ಆಫ್ ಫ್ರಿಕ್ಷನ್ ಬಿಟ್ವೀನ್ ಅ ಪೆನ್ ಅಂಡ್ ಪೇಪರ್ ಈಸ್ ವಾಟ್ ಅಲೋಸ್ ಅಸ್ ಟು ರೈಟ್ ಅಂಡ್ ಡ್ರಾ. ಪೆನ್ ಮತ್ತು ಕಾಗದದ ನಡುವಿನ ಘರ್ಷಣಾ ಬಲ ಇರೋದ್ರಿಂದಲೇ ನಾವು ಏನ್ ಮಾಡಬಹುದು? ಬರಿಬಹುದು ಅಂತ ಹೇಳ್ತೇವೆ. ದೆನ್ ನೆಕ್ಸ್ಟ್ ಒನ್ ಇಸ್ ಆಂಕರಿಂಗ್ ಆರ್ ಆಂಕರ್ ಮಾಡೋದು ಅಂದ್ರೆ ಏನು? ಈಗ ನಾವು ವಾಲಿಗೆ ಒಂದ್ ಫೋಟೋವನ್ನ ಹಾಕ್ಬೇಕು ಅಂತ ಆದ್ರೆ ಏನ್ ಮಾಡ್ತೇವೆ? ವಾಲಿಗೆ ಫಸ್ಟ್ ಮೊಳೆ ಹೊಡಿಬೇಕು ಅಲ್ವಾ? ಸೊ ಹೊಡೆದು ನೆಕ್ಸ್ಟ್ ಅಲ್ಲಿ ಏನ್ ಮಾಡ್ತೇವೆ? ಇಮೇಜಸ್ ಅನ್ನ ಪ್ಲೇಸ್ ಮಾಡ್ತೇವೆ ಅಲ್ವಾ? ಹಾಗೆ ಮಾಡೋದಿಕ್ಕೆ ಏನ್ ಬೇಕಂತ? ಘರ್ಷಣಾ ಬಲ ಬೇಕು. ವಸ್ತುಗಳನ್ನು ಗೋಡೆಗಳಿಗೆ ಸರಿಪಡಿಸಲು ಬಲವನ್ನ ಒದಗಿಸ್ತೇವೆ. ಆ ಬಲ ಯಾವ್ದ್ರಿಂದ ಬರುತ್ತೆ? ಈ ಘರ್ಷಣೆಯಿಂದ ಬರುತ್ತೆ. ಸೊ ದೀಸ್ ಆಲ್ ಆರ್ ದ ನೆಸೆಸರಿ ಕಾನ್ಸೆಪ್ಟ್ ಅಥವಾ ಘರ್ಷಣೆಯ ಅಗತ್ಯ ಅಂತ ಹೇಳ್ತೇವೆ. ಹಾಗಾದ್ರೆ ಹೇಗೆ ಘರ್ಷಣೆ ಅಗತ್ಯ ಇದೆಯೋ ಹಾಗೆ ಇದು ಹಾನಿಕಾರಕ ಅಂತ ಕೂಡ ಹೇಳ್ತೇವೆ. ದೆನ್ ವೈ ದ ಫ್ರಿಕ್ಷನ್ ಈಸ್ ಡಿಟ್ರಿಮೆಂಟಲ್ ಅಂತ ಹೇಳ್ತೇವೆ, ವೈ ದ ಫ್ರಿಕ್ಷನ್ ಈಸ್ ಹಾರ್ಮ್ಫುಲ್ ಅಂತ ಹೇಳ್ತೇವೆ. ವಾಟ್ ಇಸ್ ದ ರೀಸನ್ ಬಿಹೈಂಡ್ ದಿಸ್? ಇದನ್ನ ಏಕೆ ಹಾನಿಕಾರಕ ಅಂತ ಹೇಳ್ತೇವೆ ಅನ್ನೋದನ್ನ ನೋಡೋಣ. ಫಸ್ಟ್ ಒನ್, ಧರಿಸುವುದು ಮತ್ತು ಹರಿದು ಹೋಗುವುದು ಅಥವಾ ವೇರ್ ಅಂಡ್ ಟೇರ್ ಅಂತ ಹೇಳ್ತೇವೆ ಅಲ್ವಾ? ಸೊ ಫ್ರಿಕ್ಷನ್ ಕಾಸಸ್ ಮೂವಿಂಗ್ ಪಾರ್ಟ್ಸ್ ಆಫ್ ಮಷಿನ್ಸ್ ಸಚ್ ಆಸ್ ಗೇರ್ಸ್ ಅಂಡ್ ಇವನ್ ದ ಸೋಲ್ಸ್ ಆಫ್ ಅವರ್ ಶೂಸ್ ಟು ವೇರ್ ಡೌನ್ ಓವರ್ ಟೈಮ್. ಘರ್ಷಣೆಯಿಂದ ಏನಾಗತ್ತೆ? ನಾವೀಗ ಶೂ ಅನ್ನ ಹಾಕೊಂಡು ನೆಲದ ಮೇಲೆ ಓಡಾಡ್ತೇವೆ ಅಲ್ವಾ? ಆ ಘರ್ಷಣೆ ಅಲ್ಲಿ ಆಕ್ಟ್ ಆಗ್ತಾ ಇರೋದ್ರಿಂದನೇ ಓಡಾಡ್ತೇವೆ. ಸೊ ಆ ಓಡಾಡಿದಾಗ, ಜಾಸ್ತಿ ಓಡಾಡಿದಾಗ ಏನಾಗತ್ತೆ? ಶೂಗಳು ಅಥವಾ ಯಾವ ಮೇಲ್ಮೈ ನಡುವೆ ಘರ್ಷಣೆ ಉಂಟಾಗುತ್ತೋ ಅವು ಜಾಸ್ತಿಯಾಗಿ ಹರಿದು ಹೋಗುತ್ತೆ ಅಥವಾ ಏನಾಗತ್ತೆ? ಸವದು ಹೋಗುತ್ತೆ ಅಂತ ಹೇಳ್ತೇವೆ ಅಲ್ವಾ? ಹಾಗಾದ್ರೆ ಆ ವಸ್ತುಗಳು ಸವದೋಗೋದಕ್ಕೆ ಏನ್ ಕಾರಣ? Here the friction is the main reason for wear or tear ಅಂತ ಹೇಳ್ತೇವೆ ಅಲ್ವಾ? ಸೊ ಧರಿಸೋದಕ್ಕೆ ಮತ್ತು ಹರಿದೋಗೋದಕ್ಕೆ ಮೇನ್ ರೀಸನ್ ಏನು? ಘರ್ಷಣೆ. ಹಾಗಾದ್ರೆ ಇದು ಏನಾಯ್ತು? ಪ್ಲಸ್ ಪಾಯಿಂಟ್ ಅಲ್ಲ, ಮೈನಸ್ ಅಂತ ಆಯ್ತು. ಅಂದ್ರೆ ಇದು ಹಾನಿಕಾರಕ ಅಂತ ಹೇಳ್ತೇವೆ. ಸೆಕೆಂಡ್ ಒನ್ ಈಸ್ ಎನರ್ಜಿ ಲಾಸ್ ಆರ್ ಶಕ್ತಿ ನಷ್ಟ ಆಗತ್ತೆ. ಯಾವಾಗ ಮೇಲ್ಮೈಗಳ ನಡುವೆ ಘರ್ಷಣೆ ಉಂಟಾದಾಗ ಏನ್ ಲಾಸ್ ಆಗತ್ತೆ? ಶಕ್ತಿ ನಷ್ಟ ಆಗತ್ತೆ. ಹಾಗಾದ್ರೆ ಹೇಗ್ ನಷ್ಟ ಆಗತ್ತೆ ನೋಡಿ, ಎರಡು ಮೇಲ್ಮೈಗಳ ನಡುವೆ ಘರ್ಷಣೆ ಉಂಟಾದಾಗ ಅಲ್ಲಿ ಏನು ಉತ್ಪತ್ತಿ ಆಗತ್ತೆ? ಇಟ್ ಪ್ರೊಡ್ಯೂಸಸ್ ಸಮ್ ಹೀಟ್. ಫಾರ್ ಎಕ್ಸಾಂಪಲ್, ಟೇಕ್ ಯುವರ್ 2 hands and just vigorously rub this. ಓಕೆ, ಎರಡು ಕೈಗಳನ್ನ ತಗೊಂಡು ಇದನ್ನ ಜೋರಾಗಿ ರಬ್ ಮಾಡಿ, ಆಯ್ತಾ? ಏನ್ ಉಂಟಾಗತ್ತೆ? ಅಲ್ಲಿ ಶಾಖ ಉತ್ಪತ್ತಿ ಆಗತ್ತೆ, ಹೌದಾ? ಈಗ ರಬ್ ಮಾಡೋದಕ್ಕೆ ಏನಾಯ್ತು? ಶಾಖ ಉತ್ಪತ್ತಿ ಆಯ್ತು. ಅದು ಉತ್ಪತ್ತಿಯಾಗಿ ಏನಾಗತ್ತೆ? ನಾವು ರಬ್ ಮಾಡ್ತೇವಲ್ವಾ, ಅಲ್ಲಿ ನಮ್ಮ ಶಕ್ತಿ ನಷ್ಟ ಆಗತ್ತೆ ಅಂತ ಹೇಳ್ತೇವೆ. ಸೊ ಇಲ್ಲಿ ಶಕ್ತಿ ನಷ್ಟ ಆಗೋದ್ರಿಂದ ನಾವೇನಂತ ಕನ್ಸಿಡರ್ ಮಾಡ್ತೇವೆ? ದಟ್ ಫ್ರಿಕ್ಷನ್ ಈಸ್ ಹಾರ್ಮ್ಫುಲ್ ಆರ್ ಹಾನಿಕಾರಕ ಅಂತ ಹೇಳ್ತೇವೆ. ನೆಕ್ಸ್ಟ್ ಥರ್ಡ್ ಒನ್, ಸ್ಲೋವಿಂಗ್ ಡೌನ್ ಆಬ್ಜೆಕ್ಟ್ಸ್. ಇದೇನ್ ಮಾಡತ್ತೆ? ಘರ್ಷಣೆ ವಸ್ತುಗಳನ್ನ ನಿಧಾನಗೊಳಿಸುತ್ತೆ. ಸೊ ಚಲಿಸುವ ವಸ್ತುವಿನ ಚಲನೆಯನ್ನ ಘರ್ಷಣೆ ಏನ್ ಮಾಡತ್ತೆ? ವಿರೋಧಿಸುತ್ತೆ. ಇದು ವಿರೋಧಿಸೋದ್ರಿಂದನೇ ನಮ್ಗೆ ಕೆಲವೊಂದ್ಸಲ, ಈಗ ವೆಹಿಕಲ್ ಫಾಸ್ಟ್ ಹೋಗ್ಬೇಕು ಆದ್ರೆ ಏನಾಗಲ್ಲ, ಕೆಲವೊಂದ್ಸಲ ಫಾಸ್ಟ್ ಹೋಗೋಕ್ಕಾಗಲ್ಲ. ಯಾಕೆ? ಡ್ಯೂ ಟು ದಿಸ್ ಫ್ರಿಕ್ಷನ್. ಈ ಘರ್ಷಣೆ ಇರೋದ್ರಿಂದನೇ ಏನಾಗತ್ತೆ? ಅದು ಫಾಸ್ಟ್ ಹೋಗೋಕೆ ಬಿಡಲ್ಲ, ಅದು ವಿರೋಧಿಸುತ್ತೆ ಅಂತ ಹೇಳ್ತೇವೆ. ಸೊ ಇದೇನಾಗತ್ತೆ? ವಸ್ತುಗಳು ನಿಧಾನವಾಗಿ ಚಲಿಸೋದಕ್ಕೆ ಕಾರಣ ಆಗತ್ತೆ. ಸೊ ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್ ಪಾಯಿಂಟ್, ಹಾಗಾದ್ರೆ ಘರ್ಷಣೆ ಏಕೆ ಹಾನಿಕಾರಕ ಅನ್ನೋದನ್ನ, ಅನ್ವಾಂಟೆಡ್ ಹೀಟ್ ಇಟ್ ಪ್ರೊಡ್ಯೂಸ್ಡ್ ಅಥವಾ ಅನಗತ್ಯ ತಾಪನ ಅಥವಾ ಅನಗತ್ಯ ಹೀಟ್ ಪ್ರೊಡ್ಯೂಸ್ ಆಗತ್ತೆ ಅಂತ ಹೇಳ್ತೇವೆ ಅಲ್ವಾ? ಈಗ ನಾನು
ಶಕ್ತಿ ನಷ್ಟದಲ್ಲಿ ಹೇಳಿದೆ, ಎರಡು ವಸ್ತುಗಳ ನಡುವೆ ಘರ್ಷಣೆ ಉಂಟಾದಾಗ ಅಲ್ಲಿ ಏನು ಉತ್ಪತ್ತಿ ಆಗತ್ತೆ, ಶಾಖ ಉತ್ಪತ್ತಿ ಆಗತ್ತೆ ಅನ್ನೋದನ್ನೇ ನಾವು ಅನಗತ್ಯ ತಾಪ ಅಂತ ಕರಿತೇವೆ. ಸೊ ಇಲ್ಲಿ ನೋಡಿ, ಈಗ ನೀವು ಹೊಲಿಗೆ ಮಿಷನ್ ಅನ್ನ ನೋಡ್ತೀರಾ ಅಲ್ವಾ, ಅಲ್ಲಿ ಏನ್ ಮಾಡ್ತೇವೆ, ಪೆಡಲ್ ಅನ್ನ ತುಳಿತೇವೆ. ತುಳಿದಾಗ ಏನಾಗತ್ತ, ಅನಗತ್ಯವಾಗಿ ಅಲ್ಲಿ ಫ್ರಿಕ್ಷನ್ ಆಕ್ಟ್ ಆಗತ್ತೆ. ಸೊ ಆ ಯಂತ್ರ ಬಿಸಿ ಆಗತ್ತೆ ಅಂತ ಹೇಳ್ತೇವೆ, ಹೌದಾ. ಈ ಬಿಸಿ ಹೇಗಾಯ್ತು, ಡ್ಯೂ ಟು ದಟ್ ಫ್ರಿಕ್ಷನ್ ಇಟ್ ಪ್ರೊಡ್ಯೂಸಸ್ ದ ಹೀಟ್. ಸೊ ಹೀಟ್ ಪ್ರೊಡ್ಯೂಸ್ ಮಾಡಿ ಶಕ್ತಿ ನಷ್ಟ ಆಗೋದ್ರಿಂದಲೇ ಏನಂತ ಹೇಳ್ತೇವೆ, ಘರ್ಷಣೆಯು ಹಾನಿಕಾರಕ ಅಂತ ಹೇಳ್ತೇವೆ, ಆಯ್ತಾ. ಹಾಗಾದ್ರೆ ಇದಿಷ್ಟು ಏನಿದು ಕಾನ್ಸೆಪ್ಟು ವಿಚ್ ಈಸ್ ರಿಲೇಟೆಡ್ ಟು ದಿ ಘರ್ಷಣೆ ಏಕೆ ಹಾನಿಕಾರಕ ಅನ್ನೋದನ್ನ ನೋಡಿದ್ವಿ. ಹಾಗಾದ್ರೆ ಘರ್ಷಣೆಯನ್ನ ಹೆಚ್ಚಿಸುವ ವಿಧಾನ ಏನು, ಘರ್ಷಣೆ ಹೇಗುಂಟಾಗತ್ತೆ ಅನ್ನೋದನ್ನ ತಿಳ್ಕೊಂಡ್ರೆ ಅದನ್ನ ಹೇಗೆ ಜಾಸ್ತಿ ಮಾಡಬಹುದು ಅನ್ನೋದನ್ನು ತಿಳ್ಕೊಳ್ಬಹುದು ಅಲ್ವಾ. ಘರ್ಷಣೆಯನ್ನ ನಾವು ಹೇಗೆ ಹೆಚ್ಚು ಮಾಡಬಹುದು, ಫಸ್ಟ್ ಥಿಂಗ್ ದ ಮೆಥಡ್ಸ್ ಟು ಇನ್ಕ್ರೀಸ್ ದ ಫ್ರಿಕ್ಷನ್ ಈಸ್ ಯು ಶುಡ್ ಇನ್ಕ್ರೀಸ್ ದಿ ಸರ್ಫೇಸಸ್ ರಫ್ನೆಸ್ ಅಂತ ಹೇಳ್ತೇವೆ. ಮೇಲ್ಮೈ ಒರಟುತನವನ್ನ ಏನ್ ಮಾಡ್ಬೇಕು, ಹೆಚ್ಚಿಸ್ಬೇಕು. ಹಾಗಾದ್ರೆ ಇದ್ರ ಅರ್ಥ ಏನು, ಮೇಲ್ಮೈ ಒರಟುತನ ಜಾಸ್ತಿ ಮಾಡೋದು ಅಂದ್ರೆ ಅರ್ಥ ಏನು. ಸೊ ಸರ್ಫೇಸಸ್ ಸ್ಮೂತ್ ಇದ್ದಷ್ಟು ಫ್ರಿಕ್ಷನ್ ಕಡಿಮೆ ಇರುತ್ತೆ. ಸರ್ಫೇಸಸ್ ಜಾಸ್ತಿ ರಫ್ ಇದ್ರೆ ಏನಾಗತ್ತೆ, ಅಲ್ಲಿ ಉತ್ಪತ್ತಿಯಾಗೋ ಘರ್ಷಣೆ ಕೂಡ ಜಾಸ್ತಿ ಇರುತ್ತೆ. ಹಾಗಾದ್ರೆ ಫ್ರಿಕ್ಷನ್ ಅನ್ನ ಜಾಸ್ತಿ ಪ್ರೊಡ್ಯೂಸ್ ಮಾಡಬೇಕು ಅಂದ್ರೆ ಏನ್ ಮಾಡ್ಬೇಕು, ಯು ಶುಡ್ ಇನ್ಕ್ರೀಸ್ ದಿ ರಫ್ನೆಸ್ ಆಫ್ ದ ಸರ್ಫೇಸ್. So rough surfaces have greater friction because their irregularities interlock and providing a better grip ಅಂತ ಹೇಳ್ತೇವೆ. ಸೊ ಅಲ್ಲಿ irregularities ಏನಾಗತ್ತೆ, ಪ್ರೊಡ್ಯೂಸ್ ಆಗಿ ಘರ್ಷಣೆ ಜಾಸ್ತಿ ಉತ್ಪತ್ತಿಯಾಗಿ ಏನ್ ಮಾಡತ್ತೆ, ಇದು ಘರ್ಷಣೆಯನ್ನ ಜಾಸ್ತಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಫಸ್ಟ್ ಥಿಂಗ್ ಯು ಶುಡ್ ಇನ್ಕ್ರೀಸ್ ದ ಫ್ರಿಕ್ಷನ್ ಈಸ್ what is that, increase the surface roughness or ಒರಟಾದ ಮೇಲ್ಮೈ ಅನ್ನ ಏನ್ ಮಾಡ್ಬೇಕು, ಜಾಸ್ತಿ ಮಾಡ್ಬೇಕು. ಅಥವಾ ಸೃಷ್ಟಿ ಮಾಡಿದಾಗ ಏನ್ ಉಂಟಾಗತ್ತ, ಇಟ್ ಪ್ರೊಡ್ಯೂಸಸ್ ಮೋರ್ ಅಂಡ್ ಮೋರ್ ಫ್ರಿಕ್ಷನ್. ಸೊ ಫಸ್ಟ್ ಮೆಥಡ್ ಏನು, ಮೇಲ್ಮೈ ಒರಟುತನವನ್ನ ಹೆಚ್ಚಿಸೋದು ಅಥವಾ ಇನ್ಕ್ರೀಸ್ ದಿ ಸರ್ಫೇಸ್ ರಫ್ನೆಸ್. ನೋಡಿ ಇಲ್ಲಿ ಶೂ ಅಡಿಭಾಗ ಮತ್ತು ವಾಹನಗಳ ಟೈರ್ ಮೇಲೆ ಏನ್ ಮಾಡ್ತೇವೆ, ಟ್ರೇಡ್ಗಳನ್ನ ಘರ್ಷಣೆ ಹೆಚ್ಚಿಸೋದಕ್ಕೆ ವಿನ್ಯಾಸ ಮಾಡಿರ್ತಾರೆ. ಸೊ ಅದೇನ್ ಮಾಡತ್ತೆ, ಜಾಸ್ತಿ ಘರ್ಷಣೆಯನ್ನ ಉತ್ಪತ್ತಿ ಮಾಡತ್ತೆ. ಸೆಕೆಂಡ್ ಒನ್, ಸಾಮಾನ್ಯ ಬಲವನ್ನ ಹೆಚ್ಚಿಸೋದು ಅಥವಾ ಇನ್ಕ್ರೀಸ್ ದಿ ನಾರ್ಮಲ್ ಫೋರ್ಸ್ ಅಂತ ಹೇಳ್ತೇವೆ. ಅಪ್ಲೈಯಿಂಗ್ ಮೋರ್ ಪ್ರೆಷರ್ ಬಿಟ್ವೀನ್ ದ ಸರ್ಫೇಸಸ್ ವಿಚ್ ಇನ್ಕ್ರೀಸಸ್ ದ ಫ್ರಿಕ್ಷನಲ್ ಫೋರ್ಸ್. ನಾವು ಏನ್ ಮಾಡ್ತಾ ಇದ್ದೇವೆ, ಒಂದು ವಸ್ತುವನ್ನ ತಳ್ತಾ ಇದ್ದೇವೆ ಅಂತ ಇಟ್ಕೊಳ್ಳಿ, ಅಲ್ಲಿ ಜಾಸ್ತಿ ಪ್ರೆಷರ್ ಹಾಕಿ ತಳ್ಳಿದ್ರೆ ಏನಾಗತ್ತ, ಅಲ್ಲಿ ಫ್ರಿಕ್ಷನ್ ಪ್ರೊಡ್ಯೂಸ್ ಆಗುತ್ತೆ, ಹೌದಾ. ಸೊ ಇಲ್ಲಿ ನಾವು ಏನ್ ಮಾಡ್ತೇವೆ, ಸಾಮಾನ್ಯ ಬಲವನ್ನ ಹೆಚ್ಚಿಸೋದು ಅಂತ ಹೇಳ್ತೇವೆ. ಸೊ ನಾವು ಜಾಸ್ತಿ ಫೋರ್ಸ್ಫುಲಿ ಆಬ್ಜೆಕ್ಟ್ ಅನ್ನ ಮೂವ್ ಮಾಡಿದ್ರೆ ಅಲ್ಲಿ ಜಾಸ್ತಿ ಘರ್ಷಣೆ ಉತ್ಪತ್ತಿ ಆಗತ್ತೆ. ಸೈಕಲ್ ಅಥವಾ ಕಾರಿನ ಬ್ರೇಕ್ ಪ್ಯಾಡ್ ಅನ್ನ ಒತ್ತಡವನ್ನ ಹೆಚ್ಚಿಸಿ ಘರ್ಷಣೆಯನ್ನು ಹೆಚ್ಚಿಸಿ ಚಕ್ರವನ್ನ ಏನ್ ಮಾಡಬಹುದು, ನಿಧಾನಗೊಳಿಸಬಹುದು. ಹೀಗೆ ನಾವು ಏನ್ ಮಾಡಬಹುದು, ಇನ್ಕ್ರೀಸ್ ದಿ ನಾರ್ಮಲ್ ಫೋರ್ಸ್ ವಿಚ್ ಹೆಲ್ಪ್ಸ್ ಟು ಇನ್ಕ್ರೀಸ್ ದ ಫ್ರಿಕ್ಷನ್ ಅಂತ ಹೇಳ್ತೇವೆ. ಸೊ ಇದು ಹಾಗಾದ್ರೆ ಘರ್ಷಣೆಯನ್ನ ಜಾಸ್ತಿ ಮಾಡುವ ವಿಧಾನವನ್ನ ಹೇಳುತ್ತೆ. ಮೇನ್ ಆಗಿ 2 ಮೆಥಡ್ಸ್ ವಿಚ್ ಈಸ್ ಇನ್ಕ್ರೀಸಸ್ ದ ಫ್ರಿಕ್ಷನ್. ಫಸ್ಟ್ ಒನ್, increase the surface roughness and second one, increase the normal force of the object ಅಂತ ಹೇಳ್ತೇವೆ. ಸೊ ಇವು ಏನಿದು, ಘರ್ಷಣೆಯನ್ನ ಹೆಚ್ಚಿಸುವ ವಿಧಾನ. ಹಾಗಾದ್ರೆ ಘರ್ಷಣೆಯನ್ನ ಹೇಗೆ ಕಡಿಮೆ ಮಾಡ್ತೇವೆ, ಈಗ ಹೆಚ್ಚಿಸುವ ವಿಧಾನ ಗೊತ್ತಿದೆ ಅಂದ್ಮೇಲೆ ಕಡಿಮೆ ಮಾಡುವ ವಿಧಾನ ಕೂಡ ಈಸಿ ಅಲ್ವಾ. ಹೌ ಟು ರೆಡ್ಯೂಸ್ ದ ಫ್ರಿಕ್ಷನ್, ವಾಟ್ ಆರ್ ದ ಮೆಥಡ್ಸ್ ಟು ರೆಡ್ಯೂಸ್ ದ ಫ್ರಿಕ್ಷನ್, ವಿ ವಿಲ್ ಸಿ. ಫಸ್ಟ್ ಒನ್, ಯೂಸ್ ಸಮ್ ಲ್ಯೂಬ್ರಿಕೆಂಟ್ಸ್ ಆರ್ ಲ್ಯೂಬ್ರಿಕೆಂಟ್ ಗಳನ್ನ ಬಳಸೋದು. ಲ್ಯೂಬ್ರಿಕೆಂಟ್ ಅಂದ್ರೆ ಏನು, ಕೆಲವೊಂದು ಆಯಿಲ್ ಅಥವಾ ಗ್ರೀಸ್ ಅಂತ ಹೇಳ್ತೇವೆ. ಗ್ರೀಸ್ ಅನ್ನ ವೆಹಿಕಲ್ಸ್ ಪಾರ್ಟ್ಸ್ ಗೆ ಬಳಸ್ತೇವೆ ಅಲ್ವಾ. ಸೊ ಇವುಗಳನ್ನೆಲ್ಲ ಬಳಸೋದ್ರಿಂದ ಏನಾಗತ್ತ, ಇದು ಘರ್ಷಣೆಯನ್ನ ಕಡಿಮೆ ಮಾಡತ್ತೆ. ನೇರ ಸಂಪರ್ಕವನ್ನ ತಡೆಗಟ್ಟಲು ಅಥವಾ ಬಲವನ್ನ ಸುಗಮಗೊಳಿಸುವ ಮೂಲಕ ಘರ್ಷಣೆಯನ್ನ ಮಾಡಲು ಮೇಲ್ಮೈಗಳ ನಡುವೆ ಎಣ್ಣೆ ಅಥವಾ ಗ್ರೀಸ್ ಗಳನ್ನ ಅಪ್ಲೈ ಮಾಡೋದ್ರಿಂದ ಏನಾಗತ್ತ, ಇದು ಘರ್ಷಣೆಯನ್ನ ಕಡಿಮೆ ಮಾಡತ್ತೆ ಅಂತ ಹೇಳ್ತೇವೆ. ನಮ್ಗೆ ಗೊತ್ತಿದೆ, ನಾವೇನ್ ಮಾಡ್ತೇವೆ, ಆಗ ಕೆಲವೊಂದು ವೆಹಿಕಲ್ಸ್ ಪಾರ್ಟ್ಸಿಗೆ ಗ್ರೀಸ್ ಅನ್ನ ಅಪ್ಲೈ ಮಾಡ್ತೇವೆ ಅಲ್ವಾ. ಯಾಕೆ ಅಪ್ಲೈ ಮಾಡ್ತೇವೆ ಅಂದ್ರೆ,
ಇಟ್ ರೆಡ್ಯೂಸಸ್ ದ ಫ್ರಿಕ್ಷನ್. ಅದೇನ್ ಮಾಡತ್ತೆ, ಫ್ರಿಕ್ಷನ್ ಅನ್ನ ರೆಡ್ಯೂಸ್ ಮಾಡತ್ತೆ, ಕಡಿಮೆ ಮಾಡತ್ತೆ. ಸೊ ಫಾರ್ ಎಕ್ಸಾಂಪಲ್, ನಮ್ಮ ಮನೆಗಳಲ್ಲಿ ನಾವು ಮಿಷನ್ ಅನ್ನ ಬಳಸ್ತೇವೆ ಅಲ್ವಾ, ಹೊಲಿಗೆ ಮಿಷನ್ ಅನ್ನ ನೀವು ನೋಡಿರ್ಬಹುದು. ಅಲ್ಲಿ ಅದು ಏನಾಗತ್ತೆ, ಕೆಲವೊಂದ್ಸಲ ಪೆಡಲ್ ಅನ್ನ ಎಷ್ಟು ತುಳಿದ್ರೂ ಕೂಡ ಅದು ಮೂವ್ ಆಗಲ್ಲ. ಯಾಕೆ ಮೂವ್ ಆಗಲ್ಲ ಅಂದ್ರೆ ಕೆಲವೊಂದು ಆಬ್ಜೆಕ್ಟ್ ಅಲ್ಲಿ ಬಳಸೋ ಪಾರ್ಟ್ ಮಧ್ಯೆ ಏನ್ ಆಕ್ಟ್ ಆಗ್ತಾ ಇದೆ, ಘರ್ಷಣಾ ಬಲ ಜಾಸ್ತಿ ಆಗಿ ಆಕ್ಟ್ ಆಗ್ತಾ ಇರುತ್ತೆ, ಅದಕ್ಕೆ ಅದು ಮೂವ್ ಆಗಲ್ಲ. ಸೊ ಅದನ್ನ ನಾವು ಏನ್ ಮಾಡ್ತೇವೆ, ಅದನ್ನ ಕಡಿಮೆ ಮಾಡ್ಲಿಕ್ಕಾಗಿ ಏನ್ ಮಾಡ್ತೇವೆ, ಆಯಿಲ್ ಅನ್ನ ಅಪ್ಲೈ ಮಾಡ್ತೇವೆ. ಹಾಗೆ ಡೋರ್, ಬಾಗಿಲಲ್ಲೂ ಕೂಡ ಏನಾಗುತ್ತೆ, ಕೆಲವೊಂದ್ಸಲ ಬಾಗಿಲು ಹಾಕಿ ತೆಗ್ದಿ ಮಾಡ್ತೇವೆ ಅಲ್ವಾ ಮನೆಗಳಲ್ಲಿ. ಸೊ ಅದೇನಾಗತ್ತೆ, ಅಲ್ಲಿ ಜಾಸ್ತಿ ಫೋರ್ಸ್ಫುಲಿ ಹಾಕ್ಬೇಕಾಗತ್ತೆ, ಈಸಿಯಾಗಿ ಮೂವ್ ಆಗಲ್ಲ. ಅಂದ್ರೆ ಅರ್ಥ, ಅಲ್ಲಿ ಏನ್ ಆಕ್ಟ್ ಆಗ್ತಾ ಇದೆ, ಜಾಸ್ತಿ ಘರ್ಷಣೆ ಅಥವಾ ಫ್ರಿಕ್ಷನ್ ಉಂಟಾಗಿದೆ. ಸೊ ಅದನ್ನ ರೆಡ್ಯೂಸ್ ಮಾಡ್ಲಿಕ್ಕೆ ನಾವೇನ್ ಮಾಡ್ತೇವೆ, ಆಯಿಲ್ ಅನ್ನ ಅಲ್ಲಿ ಪ್ಲೇಸ್ ಮಾಡ್ತೇವೆ ಅಥವಾ ಎಣ್ಣೆಯನ್ನ ಹಾಕ್ತೇವೆ. ಹಾಗೆ ಹಾಕಿದಾಗ ಏನಾಗತ್ತೆ, ಈಸಿಯಾಗಿ ಬಾಗ್ಲನ್ನ ಹಾಕಿ ತೆಗ್ದಿ ಮಾಡ್ಬೋದು. So this is the first thing which reduces the friction, and we will see what is second one. Use rolling motion. ಇಲ್ಲಿ ಏನ್ ಮಾಡ್ಬೇಕು, ರೋಲಿಂಗ್ ಮೋಷನ್ ಅನ್ನ ಬಳಸೋದ್ರಿಂದ ನಾವೇನ್ ಮಾಡ್ಬೋದು, ಘರ್ಷಣೆಯನ್ನ ಕಡಿಮೆ ಮಾಡಬಹುದು ಅಂತ ಹೇಳ್ತೇವೆ. ಹಾಗಾದ್ರೆ ಹೇಗೆ ಇದು? ಜಾರುವಿಕೆಯ ಬದಲಿಗೆ ಉರುಳುವಿಕೆಯ ಚಲನೆಯನ್ನ ಬಳಸ್ತೇವೆ. ರಿಪ್ಲೇಸ್ ಸ್ಲೈಡಿಂಗ್ ವಿತ್ ರೋಲಿಂಗ್ ಮೋಷನ್ ವಿಚ್ ಎಕ್ಸ್ಪೀರಿಯನ್ಸಸ್ ದ ಲೆಸ್ ಫ್ರಿಕ್ಷನ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಜಾರುವಿಕೆಯ ಬದಲಿಗೆ ಉರುಳುವಿಕೆಯನ್ನ ಬಳಸಿದ್ರೆ ಏನಾಗತ್ತೆ, ಘರ್ಷಣೆ ಕಡಿಮೆ ಆಗತ್ತೆ ಅಂತ ಹೇಳ್ತೇವೆ. ಸೊ ಇಲ್ಲಿ ಹೇಗೆ ಹೇಳ್ತೀರಾ ನೀವು? ಫಾರ್ ಎಕ್ಸಾಂಪಲ್, ಇಲ್ಲಿ ಒಂದು ಇಳಿಜಾರಿನ ಪ್ರದೇಶ ಇದೆ ಅಂತ ಇಟ್ಕೊಳ್ಳಿ, ಆಯ್ತಾ? ಇಲ್ಲಿ ಒಂದು ಇಳಿಜಾರಿನ ಪ್ರದೇಶ ಇದೆ, ಸ್ಲೋಪ್. ಸೊ ಇಲ್ಲಿ ಏನ್ ಆಗ್ತಾ ಇದೆ, ಒಂದು ಆಬ್ಜೆಕ್ಟ್ ಜಾರ್ಕೊಂಡು ಕೆಳಗಡೆ ಬರ್ತಾ ಇದೆ, ಆಯ್ತಾ? ಇಲ್ಲಿ ಸ್ಲೈಡ್ ಆಗ್ತಾ ಇದೆ ಅಂತ ಇಟ್ಕೊಳ್ಳಿ. ಸೊ ಇಲ್ಲಿ ಸ್ಲೈಡ್ ಆಗ್ತಾ ಇರೋ ಆಬ್ಜೆಕ್ಟ್ ಏನಾಗ್ತಾ ಇದೆ, ಫಾಸ್ಟ್ ಆಗಿ ಸ್ಲೈಡ್ ಆಗತ್ತೆ, ಹೌದಾ? ಅದೇ ಇದು ಉರುಳ್ತಾ ಇದೆ ಅಂತ ಆದ್ರೆ, ಅಥವಾ ಈಗ ಇದೇ ಸರ್ಫೇಸಸ್ ಅಲ್ಲಿ ಏನಾಗ್ತಾ ಇದೆ, ಒಂದು ಆಬ್ಜೆಕ್ಟ್ ಅನ್ನ ನಾವು ಏನ್ ಮಾಡ್ತಾ ಇದ್ದೇವೆ, ಅಥವಾ ಸರ್ಫೇಸ್ ಸ್ಟ್ರೇಟ್ ಇದೆ, ಆಬ್ಜೆಕ್ಟ್ ಅನ್ನ ನಾವು ಇಲ್ಲಿಂದ ತಳ್ತೇವೆ, ಅದು ಏನಾಗ್ತಾ ಇದೆ, ಉರುಳ್ಕೊಂಡು ಏನಾಗ್ತಾ ಇದೆ, ಈ ಎಂಡಿಗೆ ಬರ್ತಾ ಇದೆ ಅಂತ ಇಟ್ಕೊಳ್ಳಿ. ಸೊ ಈಗ ಇಲ್ಲಿ ಏನ್ ಆಕ್ಟ್ ಆಗ್ತಾ ಇರತ್ತೆ, ಘರ್ಷಣೆ ಜಾಸ್ತಿ ಆಗಿ ಆಕ್ಟ್ ಆಗ್ತಾ ಇರೋದ್ರಿಂದ ಅದು ಏನಾಗತ್ತೆ, ಸ್ಲೋ ಆಗಿ ಮೂವ್ ಆಗತ್ತೆ. ಹಾಗಾದ್ರೆ ಈ ಇಳಿಜಾರಿನ ಪ್ರದೇಶಕ್ಕೆ ಕಂಪೇರ್ ಮಾಡಿದ್ರೆ ಉರುಳುವಿಕೆಯಲ್ಲಿ ಏನಾಗತ್ತೆ, ಕಡಿಮೆ ಘರ್ಷಣೆಯನ್ನ ನೋಡ್ತೇವೆ. ಆಬ್ಜೆಕ್ಟ್ ಬೇಗ ಜಾರತ್ತೆ ಮೇಲಿಂದ ಕೆಳಗೆ, ಅದೇ ಉರುಳುವಾಗ ಸ್ಲೋ ಆಗಿ ಉರುಳುತ್ತೆ. ಯಾಕೆ? ಇಲ್ಲಿ ಕಡಿಮೆ ಘರ್ಷಣೆಯನ್ನ ನಾವು ನೋಡ್ತೇವೆ. ಸೊ ಕಡಿಮೆ ಘರ್ಷಣೆ ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ಜಾರುವಿಕೆಯ ಬದಲಿಗೆ ಉರುಳುವಿಕೆಯನ್ನ ಬಳಸಬೇಕು ಅಂತ ಹೇಳ್ತೇವೆ. ಯಂತ್ರದ ಭಾಗಗಳು ಅಥವಾ ಸೈಕಲ್ಗಳಲ್ಲಿಯ ಬಾಲ್ ಬೇರಿಂಗ್ ಘರ್ಷಣೆಯನ್ನ ಕಡಿಮೆ ಮಾಡತ್ತೆ. ಬಾಲ್ ಬೇರಿಂಗ್ ಅನ್ನೋದು ಒಂದು ಏನಿದು ಒಂದು ಪಾರ್ಟ್, ಇದೇನ್ ಮಾಡತ್ತೆ, ಘರ್ಷಣೆಯನ್ನ ಕಡಿಮೆ ಮಾಡುತ್ತೆ. ಈ ಪಾರ್ಟ್ ಅನ್ನ ನಾವು ಏನ್ ಮಾಡ್ತೇವೆ, ಫ್ಯಾನ್ಗಳಲ್ಲಿ ಬಳಸ್ತೇವೆ. ಫ್ಯಾನ್ ಒಳಗಡೆ ಇದಿರುತ್ತೆ ಬಾಲ್ ಬೇರಿಂಗ್. ಫ್ಯಾನ್ ಹಾಳಾದ್ರೆ ಹೇಳ್ತೇವೆ ನೋಡಿ, ಬೇರಿಂಗ್ ಹೋಗಿರುತ್ತೆ ಅಂತ ಅಲ್ವಾ? ಸೊ ಇದು ಏನನ್ನ ಉತ್ಪತ್ತಿ ಮಾಡುತ್ತೆ ಅಂದ್ರೆ ಕಡಿಮೆ ಘರ್ಷಣೆಯನ್ನ ಉತ್ಪತ್ತಿ ಮಾಡುತ್ತೆ. ಸೊ ಅದಕ್ಕೆ ಇಲ್ಲಿ ಯಂತ್ರದ ಭಾಗಗಳಲ್ಲಿ ಇದನ್ನ ಬಳಸ್ತೇವೆ. ಸೊ ಜಾರುವಿಕೆಯ ಬದಲಿಗೆ ಉರುಳುವಿಕೆಯನ್ನ ಬಳಸಿದ್ರೆ ಏನನ್ನ ಪ್ರೊಡ್ಯೂಸ್ ಮಾಡುತ್ತೆ, ಇದು ಘರ್ಷಣೆಯನ್ನ ಕಡಿಮೆ ಉತ್ಪತ್ತಿ ಮಾಡುತ್ತೆ ಅಂತ ಹೇಳ್ತೇವೆ. ಇದು ದಿಸ್ ಇಸ್ ದಿ ಸೆಕೆಂಡ್ ಇಂಪಾರ್ಟೆಂಟ್ ಮೆಥಡ್ ವಿಚ್ ರೆಡ್ಯೂಸಸ್ ದ ಫ್ರಿಕ್ಷನ್. ಸೊ ನೆಕ್ಸ್ಟ್ ಒನ್, ಥರ್ಡ್ ಒನ್, ಮೇಲ್ಮೈಗಳನ್ನ ಸುಗಮಗೊಳಿಸೋದು ಅಥವಾ ಸ್ಮೂತ್ ದ ಸರ್ಫೇಸಸ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಒಂದು ಆಬ್ಜೆಕ್ಟ್ ಯಾವುದೋ ಒಂದು ಸರ್ಫೇಸ್ ಮೇಲೆ ಮೂವ್ ಆಗ್ತಾ ಇದೆ ಅಂದ್ರೆ ಅಲ್ಲಿ ನಾವು ಏನ್ ಮಾಡ್ಬೇಕು, ಅದನ್ನ ಜಾಸ್ತಿ ಸ್ಮೂತ್ ಇದೆ ಅಂದ್ರೆ ಏನಾಗತ್ತೆ, ಆಬ್ಜೆಕ್ಟ್ ಜಾಸ್ತಿ ಬೇಗ ಮೂವ್ ಆಗತ್ತೆ, ಅಂದ್ರೆ ಅಲ್ಲಿ ಘರ್ಷಣಾ ಬಲ ಕಡಿಮೆ ಇದೆ ಅಂತ ಆಯ್ತು. ಅದೇ ಸ್ವಲ್ಪ ಮೇಲ್ಮೈಗಳನ್ನ ಏನ್ ಮಾಡ್ತೇವೆ ನಾವು, ರಫ್ ಇದೆ ಅಂದ್ರೆ ಘರ್ಷಣಾ ಬಲ ಜಾಸ್ತಿ ಇರುತ್ತೆ ಅಲ್ವಾ? ಸೊ ಆ ಜಾಸ್ತಿ ರಫ್ ಸರ್ಫೇಸ್ ಅನ್ನ ನಾವು ಏನ್ ಮಾಡ್ಬೇಕು, ಸ್ಮೂತ್ ಮಾಡ್ಬೇಕು. ಆಗ ಏನಾಗತ್ತೆ, ಘರ್ಷಣಾ ಬಲ ಕಡಿಮೆ ಆಗತ್ತೆ. ಸೊ ಪಾಲಿಶಿಂಗ್ ದ ಸರ್ಫೇಸಸ್ which makes them smoother and reducing the number of irregularities that interlock ಅಂತ ಹೇಳ್ತೇವೆ. ಅಂದ್ರೆ ರಫ್ ಸರ್ಫೇಸಸ್ ಅನ್ನ ಪಾಲಿಶ್ ಮಾಡೋದ್ರ ಮೂಲಕ ಏನ್ ಮಾಡ್ತಾ ಇದ್ದೇವೆ, ನಯಗೊಳಿಸ್ತಾ ಇದ್ದೇವೆ ಅಥವಾ ಸ್ಮೂತ್ ಮಾಡ್ತಾ ಇದ್ದೇವೆ. ಹಾಗೆ ಮಾಡೋದ್ರಿಂದ ಏನಾಗತ್ತೆ,
ಘರ್ಷಣೆ ಕಡಿಮೆ ಆಗತ್ತೆ ಅಂತ ಹೇಳ್ತೇವೆ. ಸೊ ಮೇಲ್ಮೈಗಳನ್ನ ಏನ್ ಮಾಡ್ಬೇಕು, ಸುಗಮಗೊಳಿಸ್ಬೇಕು. ಇವು ಏನಿದು, ದೀಸ್ ಆಲ್ ಆರ್ ದ ಮೆಥಡ್ಸ್ ಟು ರೆಡ್ಯೂಸ್ ದ ಫ್ರಿಕ್ಷನ್. ಇವೆಲ್ಲ ಏನು, ಫ್ರಿಕ್ಷನ್ ಅನ್ನ ಕಡಿಮೆ ಮಾಡುವ ಮೆಥಡ್ ಅಂತ ಹೇಳ್ತೇವೆ ಅಲ್ವಾ. ಹಾಗಾದ್ರೆ ಇದಿಷ್ಟು ಮೆಥಡ್ಸ್ ಅನ್ನ ನೋಡಿದ್ವಿ. ಮೇನ್ ಆಗಿ ನಾವು ಆ ಮೆಥಡ್ ಅನ್ನು ಸ್ಟಡಿ ಮಾಡುವಾಗ ಏನ್ ಮಾಡಿದ್ದೇವೆ, ಅಲ್ಲಿ ಒಂದು ಥಿಂಗ್ ಅನ್ನ ಕನ್ಸಿಡರ್ ಮಾಡ್ತೇವೆ. ಸಿ ಹಿಯರ್, ವೀಲ್ಸ್ ವಿಚ್ ರೆಡ್ಯೂಸಸ್ ದ ಫ್ರಿಕ್ಷನ್. ಚಕ್ರಗಳು ಘರ್ಷಣೆಯನ್ನ ಕಡಿಮೆಗೊಳಿಸುತ್ತೆ. ಹೌದಾ, ಹೇಗೆ ಹಾಗಾದ್ರೆ? ಚಕ್ರಗಳು ಏನ್ ಮಾಡತ್ತಂತೆ, ಘರ್ಷಣೆಯನ್ನ ಕಡಿಮೆಗೊಳಿಸುತ್ತಂತೆ. ಹೇಗೆ ಘರ್ಷಣೆಯನ್ನ ಕಡಿಮೆ ಮಾಡುತ್ತೆ ಚಕ್ರಗಳು, ಹೇಳ್ತೀರಾ? How this wheels reduce the friction? Think it. See here, ಈ ಇಮೇಜ್ ಅನ್ನ ನೋಡಿ. ಇಲ್ಲೇ ಒಂದು ಪರ್ಸನ್ ಅಥವಾ ಒಂದು ಹುಡುಗ ಏನ್ ಮಾಡ್ತಾ ಇದ್ದಾನೆ, ಬ್ಯಾಗ್ ಅನ್ನ ಎಳ್ಕೊಂಡು ಹೋಗ್ತಾ ಇದ್ದಾನೆ ಅಲ್ವಾ. ಸೊ ಇಲ್ಲಿ ಏನಿದೆ, ಈ ಬ್ಯಾಗಿಗೆ ಚಕ್ರಗಳು ಕಾಣಿಸ್ತಾ ಇದೆ ನಮ್ಗೆ ಅಲ್ವಾ. ನಾವಿದನ್ನ ಟ್ರಾಲಿ ಬ್ಯಾಗ್ ಅಂತ ಹೇಳ್ತೇವೆ. ನಾವು ಕೆಲವೊಂದು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಏನ್ ಮಾಡ್ಬೇಕು, ಟ್ರಾವೆಲ್ ಮಾಡ್ಬೇಕು ಅಂದ್ರೆ ಆವಾಗ ಟ್ರಾವೆಲಿಂಗ್ ಬ್ಯಾಗ್ ಅನ್ನ ಯೂಸ್ ಮಾಡ್ತೇವೆ ಅಲ್ವಾ. ಸೊ ಅಲ್ಲಿ ನಾವು ಜಾಸ್ತಿಯಾಗಿ ಯಾವ್ದನ್ನ ಯೂಸ್ ಮಾಡಿರ್ತೇವೆ, ದಿಸ್ ಟ್ರಾಲಿ ಬ್ಯಾಗ್ ಅಂತ ಹೇಳ್ತೇವೆ. ಈ ಟ್ರಾಲಿ ಬ್ಯಾಗಿಗೆ ಏನಿರುತ್ತೆ, ಇದರ ತುದಿಗಳಲ್ಲಿ ಚಕ್ರಗಳು ಇರುತ್ತೆ ಅಲ್ವಾ. ಹಾಗಾದ್ರೆ ಯಾಕೆ ಈ ಟ್ರಾಲಿ ಬ್ಯಾಗ್ ಅನ್ನ ಯೂಸ್ ಮಾಡ್ತೇವೆ ನಾವು, ಇದರ ಯೂಸ್ ಏನು ಅನ್ನೋದನ್ನ ನಾವಿಲ್ಲಿ ಸ್ಟಡಿ ಮಾಡ್ತೇವೆ. ಈ ಚಕ್ರಗಳು ಏನ್ ಮಾಡತ್ತೆ, ಘರ್ಷಣೆಯನ್ನ ಕಡಿಮೆಗೊಳಿಸುತ್ತೆ ಅಂತ ಹೇಳ್ತೇವೆ. ಇಲ್ಲಿ ಈ ಟ್ರಾಲಿ ಬ್ಯಾಗ್ ಏನಾಗ್ತಾ ಇದೆ, ಘರ್ಷಣೆಯನ್ನ ಕಡಿಮೆ ಮಾಡ್ತಾ ಇದೆ. ಹಾಗಾದ್ರೆ ಹೇಗೆ ಇದು ಘರ್ಷಣೆಯನ್ನ ಕಡಿಮೆ ಮಾಡುತ್ತೆ ನೋಡಿ. ಇಲ್ಲಿ wheels, how it reduces the friction, we will see. Wheels reduce the friction by replacing sliding friction with rolling friction, which is significantly less. By allowing an object to roll rather than slide or drag, wheels minimize the contact area between surfaces, making it easier to move heavy objects with less force and reducing wear and tear on the machines ಅಂತ ಹೇಳ್ತೇವೆ, ಮಷಿನರೀಸ್ ಅಂತ ಹೇಳ್ತೇವೆ. ಸೊ ವಾಟ್ ಇಟ್ ಮೀನ್ಸ್, ಚಕ್ರಗಳು ಇಲ್ಲಿ ಏನ್ ಮಾಡ್ತಾ ಇದೆ, ಘರ್ಷಣೆಯನ್ನ ಕಡಿಮೆ ಮಾಡುತ್ತೆ. ಹೇಗೆ, ಘರ್ಷಣೆಯನ್ನ ಉರುಳುವ ಘರ್ಷಣೆಯ ನಾವು ಇಲ್ಲಿ ಏನ್ ಮಾಡ್ತಾ ಇದ್ದೇವೆ, ಜಾರುವ ಘರ್ಷಣೆಯ ಬದಲು ಚಕ್ರವನ್ನ ಬಳಸಿ ಉರುಳುವ ಘರ್ಷಣೆಯನ್ನ ಉತ್ಪತ್ತಿ ಮಾಡ್ತಾ ಇದ್ದೇವೆ ಅಲ್ವಾ. ಇದು ಗಮನಾರ್ಹವಾಗಿ ಏನಾಗತ್ತೆ, ಕಡಿಮೆ ಘರ್ಷಣೆಯನ್ನ ಉತ್ಪತ್ತಿ ಮಾಡುತ್ತೆ ಅಂತ ಹೇಳ್ತೇವೆ. ಹೇಗೆ ಅದು, ವಸ್ತುಗಳನ್ನ ಜಾರುವ ಅಥವಾ ವಸ್ತುಗಳನ್ನ ಎಳೆಯುವ ಬದಲು ಏನ್ ಮಾಡ್ತಾ ಇದ್ದೇವೆ, ಇಲ್ಲಿ ಉರುಳಿಸ್ತಾ ಇದ್ದೇವೆ ಅಲ್ವಾ, ರೋಲ್ ಮಾಡ್ತಾ ಇದ್ದೇವೆ. ಸೊ ಆಗ ಮಾಡಿದಾಗ ಏನಾಗತ್ತೆ, ಚಕ್ರಗಳು ಮೇಲ್ಮೈಗಳ ನಡುವಿನ ಸಂಪರ್ಕ ಪ್ರದೇಶವನ್ನ ಏನ್ ಮಾಡತ್ತೆ, ಕಡಿಮೆ ಮಾಡತ್ತೆ ಅಂತ ಹೇಳ್ತೇವೆ. ಸೊ ಇದೇನ್ ಮಾಡತ್ತೆ, ಇಲ್ಲಿ ಎರಡು ಮೇಲ್ಮೈಗಳು ಆಕ್ಟ್ ಆಗ್ಬೇಕು ಅಲ್ವಾ. ಯಾವ್ದದು, ಚಕ್ರ ಮತ್ತೆ ಮೇಲ್ಮೈ. ಇಲ್ಲಿ ಸರ್ಫೇಸ್, ಯಾವ ಸರ್ಫೇಸ್ ಅಲ್ಲಿ ಎಳಿತಾ ಇದೇವೋ ಅದು. ಸೊ ಅವೆರಡರ ನಡುವೆ ಏನಾಗತ್ತೆ, ಘರ್ಷಣಾ ಬಲ ಅಥವಾ ಫ್ರಿಕ್ಷನ್ ಆಕ್ಟ್ ಆಗತ್ತೆ ಅಲ್ವಾ. ಸೊ ಹಾಗೆ ಆಕ್ಟ್ ಆಗ್ತಾ ಇರುವಾಗ ಚಕ್ರಗಳು ಮೇಲ್ಮೈಗಳ ನಡುವಿನ ಸಂಪರ್ಕ ಪ್ರದೇಶವನ್ನ ಏನ್ ಮಾಡತ್ತೆ, ಕಡಿಮೆ ಮಾಡುತ್ತೆ. ಕಡಿಮೆ ಬಲದಿಂದ ಭಾರವಾದ ವಸ್ತುಗಳನ್ನ ನಾವೇನ್ ಮಾಡ್ಬೋದು, ಚಲಿಸಿ ಅದನ್ನ ಸುಲಭವಾಗಿ ಚಲಿಸಬಹುದು. ಸೊ ಹಾಗೆ ಚಲಿಸೋದಿಕ್ಕೆ ಯಾವ್ದು ಸಹಾಯ ಮಾಡತ್ತೆ, ನಮ್ಮ ಚಕ್ರಗಳು ಸಹಾಯ ಮಾಡತ್ತೆ. ಹೌದಾ. ಸೊ ಇಲ್ಲಿ ನಾವು ಯಾವ್ಯಾವ ವಿಷಯಗಳನ್ನ ನೋಡಬಹುದು, ಇಲ್ಲಿ ಮೊದಲನೆಯದಾಗಿ ವೀಲ್ ವಿಚ್ ರೆಡ್ಯೂಸಸ್ ದ ಫ್ರಿಕ್ಷನ್, ಇದೇನ್ ಮಾಡತ್ತೆ, ಘರ್ಷಣೆಯನ್ನ ಕಡಿಮೆಗೊಳಿಸುತ್ತೆ ಚಕ್ರಗಳು ಅನ್ನೋದನ್ನ ನೋಡಿದ್ವಿ. ಹೇಗೆ ಕಡಿಮೆಗೊಳಿಸುತ್ತೆ ಅಂದ್ರೆ, ಸೊ ಇದನ್ನ ನಾವು ಚಕ್ರವನ್ನ ಏನ್ ಮಾಡ್ತೇವೆ, ಸರ್ಫೇಸಿನ ಮೇಲೆ ಎಳೆದಾಗ ಏನು ಉತ್ಪತ್ತಿ ಆಗತ್ತೆ, ಘರ್ಷಣೆ ಉತ್ಪತ್ತಿ ಆಗತ್ತೆ. ಆ ಉತ್ಪತ್ತಿ ಆಗ್ತಾ ಇರುವ ಘರ್ಷಣೆಯು ಯಾವುದಕ್ಕಿಂತ ಕಡಿಮೆ ಇರುತ್ತೆ, ಅದು ಉರುಳೋದಕ್ಕಂತ ನಾವು ಇದನ್ನ ಏನ್ ಮಾಡ್ತಾ ಇದ್ದೇವೆ, ಎಳಿತಾ ಇದ್ದೇವಲ್ವಾ. ಸೊ ಅದರಿಂದ ಎಳೆಯೋದಕ್ಕಿಂತ ಉರುಳೋದ್ರಲ್ಲಿ ಏನಾಗತ್ತೆ, ಘರ್ಷಣೆ ಕಡಿಮೆ ಆಗತ್ತೆ. ಸೊ ಹಾಗಾಗಿ ನಾವಿಲ್ಲಿ ಏನ್ ಮಾಡ್ತೇವೆ, ಘರ್ಷಣೆಯನ್ನ ಕಡಿಮೆ ಮಾಡ್ಲಿಕ್ಕೆ ಚಕ್ರ ಅಥವಾ ವೀಲ್ಸ್ ಅನ್ನ ಬಳಸ್ತೇವೆ. ನಾವೀಗ ನೋಡ್ಬೋದು, ನೀವೀಗ ಫಾರ್ ಎಕ್ಸಾಂಪಲ್, ನಾ ಈಗ ಇದೊಂದು ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತೇನೆ ಆಯ್ತಾ. ನಾವು ಈ ಟ್ರಾವೆಲ್ ಮಾಡುವಾಗ ಏನ್ ಮಾಡ್ತೇವೆ, ಜಾಸ್ತಿ ಭಾರವಾದ ವಸ್ತುಗಳನ್ನ
ಅಥವಾ ನಮ್ಮ ಬಟ್ಟೆಯನ್ನ ಪ್ಯಾಕ್ ಮಾಡಿಕೊಂಡು ದೂರದ ಊರಿಗೆ ಹೋಗುವಾಗ ನಾವು ಜಾಸ್ತಿ ಈ ಬ್ಯಾಗ್ ಅನ್ನ ಬಳಸ್ತೇವೆ ಅಲ್ವಾ? ಯಾವ್ದು ಇದು? ಟ್ರಾಲಿ ಬ್ಯಾಗ್ ಅಂತ ಹೇಳ್ತೀರಾ, ಆಯ್ತಾ? ಇದಕ್ಕೆ ಚಕ್ರ ಇರುತ್ತೆ. ಯಾಕೆ ಈ ಬ್ಯಾಗ್ ಅನ್ನ ಬಳಸ್ತೇವೆ? ಏನ್ ಯೂಸ್ ಇದ್ರದ್ದು? ಸೊ ಈಗ ನೀವು ಬೇರೆ ಯಾವ್ದಾದ್ರು ಬ್ಯಾಗ್ ಅನ್ನ ಬಳಸಿದ್ರೆ ಅದನ್ನ ನಾವು ಏನ್ ಮಾಡ್ಬೇಕು? ಜಾಸ್ತಿ ಬಲವನ್ನ ಬಳಸಿ ಅದನ್ನ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸಿಗೆ ತಗೊಂಡೋಗ್ಬೇಕು. ಆಗ ನಮ್ಗೆ ಏನಾಗತ್ತೆ? ಘರ್ಷಣೆ ಜಾಸ್ತಿ ಉತ್ಪತ್ತಿ ಆಗತ್ತೆ. ಆ ಉತ್ಪತ್ತಿಯಾದ ಘರ್ಷಣೆಯಿಂದ ನಮ್ಮ ಶಕ್ತಿ ಜಾಸ್ತಿ ಲಾಸ್ ಆಗತ್ತೆ, ಹೌದಾ? ಈಗ ನಾವು ಭಾರವಾದ ವಸ್ತುಗಳನ್ನ ಎತ್ತಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಇಡಬೇಕು ಅಂದ್ರೆ ಅಲ್ಲಿ ಘರ್ಷಣೆ ಜಾಸ್ತಿ ಉತ್ಪತ್ತಿ ಆಗತ್ತೆ, ಜಾಸ್ತಿ ಬಲವನ್ನ ಹಾಕಬೇಕಾಗತ್ತೆ. ಹಾಗೆ ಹಾಕಿದಾಗ ಏನಾಗತ್ತೆ? ನಮ್ಮ ಶಕ್ತಿ ನಷ್ಟ ಆಗತ್ತೆ. ಇದನ್ನೇ ನಾವು ಈಗಷ್ಟೇ ನೋಡ್ಕೊಂಡು ಬಂದಿದ್ದೇವೆ ಅಲ್ವಾ? ಘರ್ಷಣೆ ಹೇಗೆ ಹಾನಿಕಾರಕ ಅನ್ನೋದ್ರಲ್ಲಿ ನಾವೇನ್ ಮಾಡಿದ್ದೇವೆ? ಇದ್ರ ಬಗ್ಗೆ ಸ್ಟಡಿ ಮಾಡಿದ್ದೇವೆ ಅಲ್ವಾ? ಸೊ ಹಾಗೆ ಇಲ್ಲೂ ಕೂಡ ನಾವು ಈ ಟ್ರಾಲಿ ಬ್ಯಾಗಿನ ಬದಲು ಹಿಡ್ಕೊಂಡು ಹೋಗೋ ಬ್ಯಾಗ್ ಅನ್ನ ಅಥವಾ ಕೈಲಿ ಹೋಲ್ಡ್ ಮಾಡ್ಕೊಂಡು ಹೋಗೋ ಬ್ಯಾಗ್ ಅನ್ನ ಯೂಸ್ ಮಾಡಿದ್ರೆ ಘರ್ಷಣೆನೂ ಜಾಸ್ತಿ ಆಗತ್ತೆ, ನಮಗೆ ನಾವು ಬಳಸೋ ಬಲಾನು ಜಾಸ್ತಿ ಇರುತ್ತೆ. ಅದರಿಂದ ನಮ್ಮಿಂದ ಶಕ್ತಿ ಕೂಡ ಏನಾಗತ್ತೆ? ಜಾಸ್ತಿ ನಷ್ಟ ಆಗತ್ತೆ. ಸೊ ಅವೆಲ್ಲವದನ್ನ ತಡಿಲಿಕ್ಕೆ ಏನ್ ಮಾಡ್ತೇವೆ? ನಾವು ಇಲ್ಲಿ ಚಕ್ರಗಳನ್ನ ಬಳಸ್ತೇವೆ. ಇದೇನ್ ಮಾಡತ್ತೆ? ಘರ್ಷಣೆಯನ್ನ ಕಡಿಮೆ ಉತ್ಪತ್ತಿ ಮಾಡತ್ತೆ. ಇಲ್ಲಷ್ಟೇ ಅಲ್ಲ, ವೆಹಿಕಲ್ಗಳಲ್ಲಿ ಕೂಡ ಏನ್ ಮಾಡ್ತೇವೆ? ನಾವು ವಾಹನಗಳಲ್ಲೂ ಕೂಡ ಏನ್ ಮಾಡಿದ್ದೇವೆ? ಚಕ್ರಗಳನ್ನ ಬಳಸ್ತೇವೆ ಅಲ್ವಾ? ಸೊ ಇಲ್ಲಿ ವೆಹಿಕಲ್ಸ್ ಅಲ್ಲಿ ಕೆಳಗಡೆ ವೀಲ್ಸ್ ಇರುತ್ತೆ, ಅವು ಏನ್ ಮಾಡತ್ತೆ? ಘರ್ಷಣೆಯನ್ನ ಕಡಿಮೆ ಉತ್ಪತ್ತಿ ಮಾಡುತ್ತೆ ಅಂತ ಹೇಳ್ತೇವೆ. ಬೇಕಾದಾಗ ಘರ್ಷಣೆ ಜಾಸ್ತಿ ಆಗತ್ತೆ, ಸರ್ಟನ್ ಪಾಯಿಂಟ್ ಅಲ್ಲಿ ಘರ್ಷಣೆ ಕಡಿಮೆ ಆಗತ್ತೆ. ಹೇಗಂದ್ರೆ ಚಕ್ರಗಳ ಮೂಲಕ. ವಾಹನವನ್ನ ನಾವು ವೆಹಿಕಲ್ಸ್ ಅನ್ನ ಏನ್ ಮಾಡ್ತೇವೆ? ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಕಾರ್ ಇದೆ ಅಂತ ಇಟ್ಕೊಳ್ಳಿ. ಇದು ಏನಾಗ್ತಾ ಇದೆ? ಮೂವ್ ಆಗ್ತಾ ಇದೆ. ನೀವೀಗ ಇದಕ್ಕೆ ಏನ್ ಅಪ್ಲೈ ಮಾಡ್ತಾ ಇದ್ದೀರಾ? ಬ್ರೇಕ್ ಅನ್ನ ಅಪ್ಲೈ ಮಾಡಿ ಇದನ್ನ ಸ್ಟಾಪ್ ಮಾಡ್ತೀರಾ, ಹೌದಾ? ಸ್ಟಾಪ್ ಮಾಡಿದಾಗ ಇಲ್ಲಿ ಘರ್ಷಣೆ ಉತ್ಪತ್ತಿ ಆಯ್ತು. ಯಾವುದರ ನಡುವೆ? ಈ ಕಾರಿನ ಚಕ್ರ ಮತ್ತು ರಸ್ತೆಯ ಮೇಲ್ಮೈ ನಡುವೆ ಘರ್ಷಣೆ ಉತ್ಪತ್ತಿ ಆಯ್ತು, ಹೌದಾ? ಮೂವ್ ಆಗ್ತಾ ಇರುವಾಗ ಏನಾಗಿತ್ತು? ಘರ್ಷಣೆ ಉತ್ಪತ್ತಿ ಆಗಿತ್ತು, ಆದ್ರೆ ಕಡಿಮೆ ಘರ್ಷಣೆ ಹೆಚ್ಚಿತ್ತು, ಬೇಗ ಮೂವ್ ಆಗಿತ್ತು, ಹೌದಾ? ಈಗ ನಾವು ಸ್ಟಾಪ್ ಮಾಡಿದ್ದೇವೆ ಅಂದ್ರೆ ಅರ್ಥ ಇಲ್ಲಿ ಯಾಕೆ ಸ್ಟಾಪ್ ಆಗತ್ತೆ ಅಂದ್ರೆ ಈ ಚಕ್ರ ಇದೆ ಅಲ್ವಾ? ನಾವು ವೀಲ್ಸ್ ಅಂತ ಏನ್ ಹೇಳ್ತೇವೋ ಇದು ಏನ್ ಮಾಡತ್ತೆ? ಈ ಆ ವೆಹಿಕಲ್ಲು ಸ್ಟಾಪ್ ಆಗೋದಿಕ್ಕೆ ಸಹಾಯ ಮಾಡುತ್ತೆ. ಹೇಗ್ ಸಹಾಯ ಮಾಡುತ್ತೆ ಅಂದ್ರೆ ಚಕ್ರಗಳಲ್ಲಿ ಘರ್ಷಣೆಯನ್ನ ಏನ್ ಮಾಡತ್ತೆ? ಅದು ಕಡಿಮೆ ಉತ್ಪತ್ತಿ ಮಾಡಿ ಇದನ್ನ ಸ್ಟಾಪ್ ಮಾಡತ್ತೆ. ಸೊ ಹಾಗಾಗಿ ಚಕ್ರಗಳನ್ನ ಬಳಸೋದ್ರಿಂದ ನಾವು ಕಡಿಮೆ ಘರ್ಷಣೆಯನ್ನ ಪಡಿಬಹುದು. ಆರ್ ದಿಸ್ ವೀಲ್ಸ್ ವಿಚ್ ರೆಡ್ಯೂಸಸ್ ದ ಫ್ರಿಕ್ಷನ್ ಅಂತ ಹೇಳ್ತೇವೆ, ಹೌದಾ? ಇದು ಒಂದು ಮೇನ್ ರೀಸನ್ನು. ಸೊ ಇಲ್ಲಿ ನಾವು ಏನ್ ಸ್ಟಡಿ ಮಾಡಿದ್ವಿ? ಹಾಗಾದ್ರೆ ಘರ್ಷಣೆಯನ್ನ ಕಡಿಮೆ ಮಾಡುವ ವಿಧಾನದಲ್ಲಿ ನಾವು ಚಕ್ರವನ್ನ ಬಳಸೋದನ್ನು ಕೂಡ ಬರಿಬಹುದು. ಫಸ್ಟು ಲ್ಯೂಬ್ರಿಕೆಂಟ್ ಗಳನ್ನ ಬಳಸ್ತೇವೆ ಅಂತ ಬರೆದಿದ್ದೀರಾ ಅಲ್ವಾ? ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ವಿ ಯೂಸ್ ದ ಲ್ಯೂಬ್ರಿಕೆಂಟ್ ವಿಚ್ ಹೆಲ್ಪ್ಸ್ ಟು ರೆಡ್ಯೂಸ್ ದ ಫ್ರಿಕ್ಷನ್. ಅಂಡ್ ಸೆಕೆಂಡ್ ಒನ್, ವಿ ಯೂಸ್ ದ ರೋಲಿಂಗ್ ಮೋಷನ್. ಈ ರೋಲಿಂಗ್ ಮೋಷನ್ ಅನ್ನೋದನ್ನ ಅಲ್ಲಿ ಸ್ಟಡಿ ಮಾಡಿದ್ವಿ. ಹೇಗೆ? ಚಕ್ರಗಳನ್ನ ರೋಲ್ ಮಾಡೋದ್ರಿಂದ ಏನಾಯ್ತು? ರೋಲಿಂಗ್ ಮೋಷನ್ ಅನ್ನ ಪ್ರೊಡ್ಯೂಸ್ ಮಾಡಿ ಇಲ್ಲಿ ಏನ್ ಮಾಡ್ತಾ ಇದ್ದೇವೆ? ಘರ್ಷಣೆಯನ್ನ ಕಡಿಮೆ ಮಾಡ್ತಾ ಇದ್ದೇವೆ. ಹಾಗೆ ಏನ್ ಮಾಡಿದ್ದೇವೆ? ಥರ್ಡ್ ಒನ್, ಮೇಲ್ಮೈಗಳನ್ನ ಸುಗಮಗೊಳಿಸೋದು ಅಥವಾ ಸರ್ಫೇಸಸ್ ಅನ್ನ ಸ್ಮೂತ್ ಮಾಡೋದ್ರ ಮೂಲಕನೂ ಏನ್ ಮಾಡ್ಬೋದು? ನಾವು ಕಡಿಮೆ ಘರ್ಷಣೆಯನ್ನ ಉತ್ಪತ್ತಿ ಮಾಡಬಹುದು. ಹಾಗಾದ್ರೆ ಇವಿಷ್ಟು ಥಿಂಗ್ಸ್. ಲಾಸ್ಟ್ ಅಲ್ಲಿ ನಾವು ಏನನ್ನ ಸ್ಟಡಿ ಮಾಡ್ತೇವೆ ಅಂದ್ರೆ ತರಳಗಳಲ್ಲಿ ಘರ್ಷಣೆ ಅಥವಾ ಫ್ಲೂಯಿಡ್ ಫ್ರಿಕ್ಷನ್ ಅಂತ ಹೇಳ್ತೇವೆ. ಹೌ ದ ಫ್ರಿಕ್ಷನ್ ಈಸ್ ಪ್ರೊಡ್ಯೂಸ್ಡ್ ಇನ್ ಫ್ಲೂಯಿಡ್ಸ್. ಫ್ಲೂಯಿಡ್ಸ್ ಅಂತ ಗೊತ್ತಿದೆ ನಿಮ್ಗೆ, ಸ್ಟಡಿ ಮಾಡಿದೀರಾ ಅಲ್ವಾ? ಫ್ಲೂಯಿಡ್ಸ್ ಅಂದ್ರೆ ಏನು? ಕನ್ನಡದಲ್ಲಿ ತರಲಗಳಲ್ಲಿ ಅಂತ ಹೇಳ್ತೇವೆ, ಅಥವಾ ತರಲಗಳು ಅಂದ್ರೆ ಇಲ್ಲಿ ಅರ್ಥ ದ್ರವ ಅಥವಾ ಅನಿಲ ಅಂತ ಹೇಳ್ತೇವೆ. ಗೊತ್ತಿದೆ ಅಲ್ವಾ? ದ್ರವ ಅಥವಾ ಅನಿಲಗಳ ಬಗ್ಗೆ ನಮ್ಗೆ ಗೊತ್ತಿದೆ. ದ್ರವ ಅಂದ್ರೆ ಏನು, ಅನಿಲ ಅಂದ್ರೆ ಏನು ಅಂತ ನಾವು ಸ್ಟಡಿ ಮಾಡಿರ್ತೇವೆ ಅಲ್ವಾ? ಅನಿಲಗಳು ಅಂದ್ರೆ ಗಾಳಿ, ಏರ್ ಅಂತ ಹೇಳ್ತೀರಾ. ದ್ರವ ಅಂದ್ರೆ ಲಿಕ್ವಿಡ್ಸ್ ಅಥವಾ ನೀರು, ಆ ತರದ್ದನ್ನೆಲ್ಲ ನಾವು ದ್ರವ ವಸ್ತುಗಳು ಅಂತ ಹೇಳ್ತೇವೆ ಅಲ್ವಾ? ಸೊ ಈಗ ಇಲ್ಲಿ ತರಲಗಳಲ್ಲಿ ಅಥವಾ ಫ್ಲೂಯಿಡ್ಸ್ ಅಲ್ಲಿ
ಹೇಗೆ ಘರ್ಷಣೆ ಉಂಟಾಗತ್ತೆ ಅನ್ನೋದನ್ನ ನೋಡೋಣ. ಇದು ಇಂಪಾರ್ಟೆಂಟ್ ಆಯ್ತಾ, ಇದು ಕೂಡ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಈ ಚಾಪ್ಟರ್ ಅಲ್ಲಿ ಬರೋದು ಎಲ್ಲಾನು ಇಂಪಾರ್ಟೆಂಟ್. ಇದ್ರ ಮೇಲೆ MCQs ಕೇಳ್ತಾರೆ ನಿಮ್ಮ NMMS ಅಲ್ಲಿ. ಸೊ ಅದರಲ್ಲಿ ಈ ತರಲಗಳಲ್ಲಿ ಘರ್ಷಣೆಯ ಬಗ್ಗೂ ಕೂಡ ಏನ್ ಬರುತ್ತೆ, ಕ್ವಶನ್ಸ್ ಬರುತ್ತೆ. ಹಾಗಾದ್ರೆ ತರಲಗಳಲ್ಲಿ ಘರ್ಷಣೆ ಹೇಗೆ ಉಂಟಾಗತ್ತೆ ಅನ್ನೋದನ್ನ ನಾವೀಗ ನೋಡೋಣ. ಮೊದಲನೆಯದಾಗಿ ನೋಡಿ, ಇಲ್ಲಿ ಈಗ ದ್ರವ ಅಥವಾ ಅನಿಲ ವಸ್ತು ಯಾವುದೇ ಇರಬಹುದು, ಅವು ಎರಡರ ಮೇಲೂ ಏನಾಗತ್ತೆ, ಘರ್ಷಣೆ ಆಕ್ಟ್ ಆಗತ್ತೆ. ಸೊ ಇಲ್ಲಿ ನೋಡೋಣ ಹೇಗೆ ಘರ್ಷಣೆ ಆಕ್ಟ್ ಆಗತ್ತೆ. ದ ರೆಸಿಸ್ಟೆನ್ಸ್ ಫೋರ್ಸ್ ಎಕ್ಸರ್ಟೆಡ್ ಬೈ ಅ ಫ್ಲೂಯಿಡ್ ಆನ್ ಅನ್ ಆಬ್ಜೆಕ್ಟ್ ಮೂವಿಂಗ್ ಥ್ರೂ ಇಟ್. ಹಾಗಾದ್ರೆ ಇಲ್ಲಿ ಏನ್ ಆಕ್ಟ್ ಆಗ್ತಾ ಇದೆ, ದ್ರವಗಳಲ್ಲಿ ಅಥವಾ ಅನಿಲಗಳಲ್ಲಿ ಘರ್ಷಣೆ ಉತ್ಪತ್ತಿ ಆಗತ್ತೆ. ಹೇಗೆ ಉತ್ಪತ್ತಿ ಆಗತ್ತೆ ಅಂದ್ರೆ ಆ ದ್ರವಗಳ ಮೂಲಕ. ಫಾರ್ ಎಕ್ಸಾಂಪಲ್, ಈಗ ನಾವು ದ್ರವಗಳಲ್ಲಿ ಘರ್ಷಣೆಯನ್ನ ನೋಡೋಣ ಆಯ್ತಾ. ದ್ರವ ಅಂತ ಬಂದ ಕೂಡಲೇ ನಾವು ನೀರನ್ನ ತಗೊಳ್ಬಹುದು ಆಯ್ತಾ, ನೀರು ಆಯ್ತಾ. ಈಗ ಏನಾಗ್ತಾ ಇದೆ, ಕೊಳ ಅಥವಾ ಸರೋವರ ಅಥವಾ ರಿವರ್ ಅನ್ನ ನೋಡಿ, ಅಲ್ಲಿ ಏನಾಗತ್ತೆ, ಇದರಲ್ಲಿ ಮೀನುಗಳು ಈಜುತ್ತಾ ಇರತ್ತೆ ಅಲ್ವಾ, ನೀರಿನಲ್ಲಿ ಮೀನಿರತ್ತೆ. ಸೊ ಈ ಮೀನು ಇದು ಆಬ್ಜೆಕ್ಟ್, ಒಂದು ಆಬ್ಜೆಕ್ಟ್ ಆದ್ರೆ ಇದು ಯಾವ್ದ್ರಲ್ಲಿ ಈಜುತ್ತಾ ಇದೆ, ನೀರಲ್ಲಿ ಈಜುತ್ತಾ ಇದೆ. ಸೊ ಇವೆರಡರ ನಡುವೆ ಏನು ಉಂಟಾಗ್ತಾ ಇದೆ ಅಂದ್ರೆ ಫ್ರಿಕ್ಷನ್ ಆಕ್ಟ್ ಆಗ್ತಾ ಇದೆ ಅಂತ ಹೇಳ್ತೇವೆ. ಹೇಗೆ ಆಕ್ಟ್ ಆಗತ್ತೆ, ಸೊ ಈ ನೀರು ಏನ್ ಮಾಡತ್ತೆ, ಇದು ದ್ರವ ಅಲ್ವಾ, ಇದು ಘರ್ಷಣೆಯನ್ನ ಉಂಟು ಮಾಡತ್ತೆ. ಸೊ ಈಗ ನೀರಿನಲ್ಲಿ ಉತ್ಪತ್ತಿಯಾಗುವ ಘರ್ಷಣೆಯು ಈ ಮೀನಿನ ಮೂಮೆಂಟಿಗೆ, ಅಂದ್ರೆ ಮೀನು ಈಜುತ್ತಾ ಇರೋ ಡೈರೆಕ್ಷನ್ಗೆ ಏನಾಗಿ ಆಕ್ಟ್ ಆಗ್ತಾ ಇರತ್ತೆ, ಆಪೋಸಿಟ್ ಆಗಿ ಆಕ್ಟ್ ಆಗ್ತಾ ಇರತ್ತೆ ಅಂತ ಹೇಳ್ತೇವೆ. ವಿರುದ್ಧ ದಿಕ್ಕಿನಲ್ಲಿ ಏನ್ ಆಕ್ಟ್ ಆಗ್ತಾ ಇದೆ, ಘರ್ಷಣೆ ಉತ್ಪತ್ತಿ ಆಗತ್ತೆ ಅಂತ ಹೇಳ್ತೇವೆ. ಸೊ ಅಂದ್ರೆ ಇಲ್ಲಿ ದ್ರವಗಳಲ್ಲೂ ಕೂಡ ಏನಾಗತ್ತೆ, ಘರ್ಷಣೆ ಉತ್ಪತ್ತಿ ಆಗತ್ತೆ. ಅವು ಏನ್ ಮಾಡತ್ತೆ, ಅವುಗಳ ಮೂಲಕ ಚಲಿಸ್ತಾ ಇರೋ ಆಬ್ಜೆಕ್ಟಿಗೆ ಏನನ್ನ ಪ್ರೊಡ್ಯೂಸ್ ಮಾಡತ್ತೆ, ಪ್ರತಿರೋಧವನ್ನ ಅಥವಾ ಆಪೋಸಿಟ್ ಫೋರ್ಸ್ ಅನ್ನ ಎಕ್ಸರ್ಟ್ ಮಾಡತ್ತೆ. ಡ್ಯೂ ಟು ದಟ್ ಆಪೋಸಿಟ್ ಫೋರ್ಸ್ ಇಟ್ ಶೋಸ್ ದಟ್ ಹಿಯರ್ ದ ಫ್ರಿಕ್ಷನ್ ಈಸ್ ಆಕ್ಟ್ ಬಿಟ್ವೀನ್ ದಿಸ್ ಫ್ಲೂಯಿಡ್ ಅಂಡ್ ದಟ್ ಆಬ್ಜೆಕ್ಟ್ ಅಂತ ಹೇಳ್ತೇವೆ. ಸೊ ಇಲ್ಲಿ ನೀರು ಮತ್ತು ಮೀನು ಅಂತ ತಗೊಂಡ್ರೆ, ಇದು ನೀರು ಒಂದು ದ್ರವ ವಸ್ತು ಹೌದಾ, ಇಲ್ಲಿ ಏನಿದೆ, ಮೀನು ಅನ್ನೋ ಒಂದು ಆಬ್ಜೆಕ್ಟ್ ಮೂವ್ ಆಗ್ತಾ ಇದೆ. ಸೊ ಇದು ಹೇಗೆ ಮೂವ್ ಆಗತ್ತೆ ಅಂದ್ರೆ ಇವು ಎರಡರ ನಡುವೆ ಘರ್ಷಣಾ ಬಲ ಉತ್ಪತ್ತಿ ಆಗಿದೆ. ಆ ಘರ್ಷಣಾ ಬಲ ಇರೋದ್ರಿಂದನೇ ಆಗ್ತಾ ಇದೆ, ಮೀನು ಈಸಿಯಾಗಿ ನೀರಿನಲ್ಲಿ ಏನಾಗ್ತಾ ಇದೆ, ಈಜುತ್ತಾ ಇದೆ ಅಂತ ಹೇಳ್ತೇವೆ. ಸೊ ಅಂದ್ರೆ ದ್ರವಗಳಲ್ಲೂ ಕೂಡ ಏನಾಯ್ತು, ಘರ್ಷಣಾ ಬಲ ಉತ್ಪತ್ತಿ ಆಯ್ತು ಅನ್ನೋದನ್ನ ಹೇಳ್ತೇವೆ. ಹಾಗೆ ನಾವು ಅನಿಲ ಅಂತ ತಗೊಂಡ್ರೆ ಏರ್ ಅಂತ ಹೇಳ್ತೇವೆ ಅಲ್ವಾ. ಗಾಳಿಯನ್ನ ತಗೊಳ್ಳಿ ನೀವು. ಸೊ ಗಾಳಿಯಲ್ಲಿ ನಾವು ಏನ್ ಮಾಡ್ತೇವೆ, ನೋಡಿದ್ದೇವೆ, ವಿಮಾನ ಗಾಳಿಯಲ್ಲಿ ಹೋಗುತ್ತೆ ಹೌದಾ. ಹಾಗೆ ಏನನ್ನ ಕನ್ಸಿಡರ್ ಮಾಡ್ತೇವೆ ನಾವು, ಏರೋಪ್ಲೇನ್ ಮತ್ತೆ ಬರ್ಡ್ಸ್ ಅಲ್ವಾ. ಬರ್ಡ್ಸ್ ಏನಾಗತ್ತೆ, ಬರ್ಡ್ಸ್ ಕೂಡ ಗಾಳಿಯಲ್ಲಿ ಮೂವ್ ಆಗತ್ತೆ. ಸೊ ಇಲ್ಲಿ ಇಮೇಜ್ ಅನ್ನ ತೋರಿಸಿದ್ದೇನೆ. ಇಲ್ಲಿ ಏನಿದೆ, ಇದು ಒಂದು ಹಕ್ಕಿ ಹಾರ್ತಾ ಇದೆ ಅಲ್ವಾ. ಸೊ ಇದು ಯಾವ್ದ್ರಲ್ಲಿ ಹಾರತ್ತೆ ಅಂದ್ರೆ ಗಾಳಿ ಮಾಧ್ಯಮದಲ್ಲಿ ಅಂತ ಹೇಳ್ತೇವೆ. ಸೊ ಅಲ್ಲಿ ಹಾರ್ತಾ ಇದೆ. ಹೇಗೆ ಹಾರತ್ತ, ಸೊ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ವಿಮಾನ ಅಥವಾ ಏರೋಪ್ಲೇನ್ ಅಂತ ಹೇಳ್ತೇವೆ ಆಯ್ತಾ. ಏರೋಪ್ಲೇನ್ ಹೀಗೆ ಮೂವ್ ಆಗ್ತಾ ಇದೆ ಅಲ್ವಾ. ಇದು ಯಾವ್ದ್ರಲ್ಲಿ ಮೂವ್ ಆಗ್ತಾ ಇದೆ, ಗಾಳಿಯಲ್ಲಿ. ಆ ಗಾಳಿ ಹೇಗೆ ಆಕ್ಟ್ ಆಗ್ತಾ ಇರುತ್ತೆ ಅಂದ್ರೆ ವಿಚ್ ಆಕ್ಟ್ಸ್ ಇನ್ ಆಪೋಸಿಟ್ ಡೈರೆಕ್ಷನ್ ಆಫ್ ದಿಸ್ ಏರೋಪ್ಲೇನ್ ಯಾವ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇದೆಯೋ ಅದ್ರ ಆಪೋಸಿಟ್ ಅಲ್ಲಿ ಏನಾಗತ್ತೆ, ಗಾಳಿ ಮೂವ್ ಆಗತ್ತೆ. ಸೊ ಈಗ ಮೂವ್ ಆಗಿ ಫ್ರಿಕ್ಷನ್ ಅನ್ನ ಪ್ರೊಡ್ಯೂಸ್ ಮಾಡೋದ್ರಿಂದಾನೇ ಈ ವಿಮಾನ ಈಸಿಯಾಗಿ ಏನಾಗುತ್ತೆ, ಗಾಳಿಯಲ್ಲಿ ಮೂವ್ ಆಗ್ತಾ ಇದೆ ಅನ್ನೋದನ್ನ ನಾವು ಹೇಳ್ತೇವೆ. ಹಾಗಾದ್ರೆ ಇಲ್ಲಿ ಗಾಳಿಯಲ್ಲೂ ಕೂಡ ಏನ್ ಆಕ್ಟ್ ಆಗತ್ತೆ, ಫ್ರಿಕ್ಷನ್ ಆಕ್ಟ್ ಆಗತ್ತೆ. ಹಾಗೆ ದ್ರವಗಳಲ್ಲೂ ಕೂಡ ಫ್ರಿಕ್ಷನ್ ಆಕ್ಟ್ ಆಗತ್ತೆ. ಸೊ ಇವೆರಡನ್ನ ಸೇರಿಸಿ ತರಲಗಳಲ್ಲಿ ಘರ್ಷಣೆ ಅಥವಾ ಫ್ರಿಕ್ಷನ್ ಇನ್ ಫ್ಲೂಯಿಡ್ಸ್ ಅಂತ ಹೇಳ್ತೇವೆ ಆಯ್ತಾ. ಸೊ ಇದಿಷ್ಟು ಗೊತ್ತಾಯ್ತು ನಿಮ್ಗೆ. ತರಲಗಳಲ್ಲಿ ಅಂದ್ರೆ ದ್ರವ ಮತ್ತು ಅನಿಲಗಳಲ್ಲಿ ಹೇಗೆ ಘರ್ಷಣಾ ಬಲ ಉತ್ಪತ್ತಿ ಆಗತ್ತೆ ಅಂತ. ಸೊ ಇಲ್ಲಿ ನಾವು ಕೆಲವೊಂದು ಕಾನ್ಸೆಪ್ಟ್ ಅನ್ನ ನೆನ್ಪಿಟ್ಕೊಳ್ಬೇಕು. ತರಲಗಳಲ್ಲಿ ಅಥವಾ ಫ್ಲೂಯಿಡ್ಸ್ ಅಲ್ಲಿ ಘರ್ಷಣೆ ಆಗುವಾಗ
ನಾವು ಇಲ್ಲಿ ಏನನ್ನ ನೋಡ್ತೇವೆ, ಇದು ಯಾವುದರ ಮೇಲೆ ಅವಲಂಬನೆ ಆಗಿರುತ್ತೆ ಅನ್ನೋದನ್ನ ನೋಡಿ. ಇಲ್ಲಿ ಈ ಬಲವು ಅಂದ್ರೆ ಘರ್ಷಣಾ ಬಲವು ವಸ್ತುವಿನ ಚಲನೆಯನ್ನು ವಿರೋಧಿಸುತ್ತೆ ಹಾಗೂ ಆ ವಸ್ತುವಿನ ವೇಗ, ಆಕಾರ ಮತ್ತು ಸ್ವರೂಪದ ಮೇಲೆ ಏನಾಗಿರುತ್ತೆ, ಅವಲಂಬಿಸಿರುತ್ತೆ. ಸೊ ಇಲ್ಲಿ ಹಾಗಾದ್ರೆ ಆಕ್ಟ್ ಆಗ್ತಾ ಇರೋ ಫ್ರಿಕ್ಷನಲ್ ಫೋರ್ಸ್ ಯಾವುದರ ಮೇಲೆ ಅವಲಂಬನೆ ಆಗಿರುತ್ತೆ, ವಿಚ್ ಡಿಪೆಂಡ್ಸ್ ಅಪಾನ್ ದ ಸ್ಪೀಡ್ ಆಫ್ ದ ಆಬ್ಜೆಕ್ಟ್ ಅಂಡ್ ಶೇಪ್ ಆಫ್ ದ ಆಬ್ಜೆಕ್ಟ್ ಅಂಡ್ ಆಲ್ಸೋ ನೇಚರ್ ಆಫ್ ದ ಆಬ್ಜೆಕ್ಟ್ ಅಂತ ಹೇಳ್ತೇವೆ, ಅಥವಾ ನೇಚರ್ ಆಫ್ ದ ಫ್ಲೂಯಿಡ್. ಹೌದಾ, ಫ್ಲೂಯಿಡ್ಸ್ ಅಲ್ಲಿ ಘರ್ಷಣಾ ಬಲ ಆಕ್ಟ್ ಆಗಬೇಕು ಅಂದ್ರೆ ಯಾವ ಯಾವ ಅಂಶಗಳ ಅವಲಂಬನೆ ಇರುತ್ತೆ, ಅದರ ಶೇಪ್ ಮೇಲೆ, ಅಥವಾ ಅಲ್ಲಿ ಹರಿದಾಡ್ತಾ ಇರೋ, ಅಥವಾ ಈಗ ಘರ್ಷಣೆ ಉತ್ಪತ್ತಿ ಆಗಬೇಕು ಅಂದ್ರೆ ಏನಾಗ್ಬೇಕು, ಫ್ಲೂಯಿಡ್ಸ್ ಅಲ್ಲಿ ಆಬ್ಜೆಕ್ಟ್ ಮೂವ್ ಆಗಬೇಕು. ಹೌದಾ, ಸೊ ಆಬ್ಜೆಕ್ಟ್ ಮೂವ್ ಆಗೋವಾಗ ಆ ಆಬ್ಜೆಕ್ಟಿನ ಸ್ಪೀಡು ಅಲ್ಲಿ ಹೇಗೆ ಫ್ರಿಕ್ಷನ್ ಆಕ್ಟ್ ಆಗ್ತಾ ಇದೆ ಅನ್ನೋದನ್ನ ಹೇಳುತ್ತೆ. ಹಾಗೆ ಆಬ್ಜೆಕ್ಟಿನ ಶೇಪ್, ಹಾಗೆ ಆ ಆಬ್ಜೆಕ್ಟ್ ಯಾವ ಸ್ವಭಾವವನ್ನ ಹೊಂದಿದೆ ಅನ್ನೋದ್ರ ಮೇಲೆ ನಾವೇನಂತ ಹೇಳ್ತೇವೆ, ಘರ್ಷಣಾ ಬಲ ಜಾಸ್ತಿ ಇದೆಯೋ ಅಥವಾ ಕಡಿಮೆ ಇದೆಯೋ ಅನ್ನೋದನ್ನ ನಿರ್ಧಾರ ಮಾಡ್ತೇವೆ. ಹೌದಾ, ಅದಕ್ಕಾಗಿ ನಾವು ನೋಡ್ಬಹುದು ವಿಮಾನ ಅದನ್ನ ಯಾಕೆ ಈ ಶೇಪ್ ಅಲ್ಲಿ, ಹೀಗೆ ದೋಣಿ ಆಕಾರದಲ್ಲಿ ಯಾಕೆ ಮಾಡಿರ್ತಾರೆ, ಅಥವಾ ವಿಮಾನ ಇದೇ ಶೇಪ್ ಅಲ್ಲೇ ಯಾಕಿದೆ, ಕಾರಣ ಏನು ಅಂದ್ರೆ ಈ ಶೇಪ್ ಅಲ್ಲಿ ಮಾಡೋದ್ರಿಂದ ಇದು ಏನ್ ಮಾಡತ್ತೆ, ಆ ವಿರುದ್ಧ ದಿಕ್ಕಿನಲ್ಲಿ ಬರ್ತಾ ಇರೋ ಘರ್ಷಣಾ ಬಲವನ್ನ ಏನ್ ಮಾಡತ್ತೆ, ವಿರೋಧಿಸ್ಕೊಂಡು ಮುಂದೆ ಹೋಗತ್ತೆ. ಅದಕ್ಕಾಗಿ ನಾವು ಏನ್ ಮಾಡ್ತೇವೆ, ಈ ತರ ವಿಮಾನವನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಆಯ್ತಾ, ಈ ಶೇಪ್ ಅಲ್ಲಿ ಇರುತ್ತೆ. ಅಂದ್ರೆ ಇದ್ರ ಶೇಪ್ ಕೂಡ ಯಾವುದಕ್ಕೆ, ಫ್ರಿಕ್ಷನ್ನಿಗೆ ಏನಾಗಿದೆ, ಅವಲಂಬಿಸಿದೆ ಅನ್ನೋದು ನಾವಿಲ್ಲಿ ನೋಡ್ಬೋದು. ಹಾಗೆ ಸ್ಪೀಡ್, ಜಾಸ್ತಿ ಸ್ಪೀಡ್ ಅಲ್ಲಿ ಆಬ್ಜೆಕ್ಟ್ ಮೂವ್ ಆಗ್ತಾ ಇದ್ರೆ, ಈಗ ಗಾಳಿಯಲ್ಲಿ ವಿಮಾನ ಜಾಸ್ತಿ ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ ಅಂದ್ರೆ ಅಲ್ಲಿ ಆಕ್ಟ್ ಆಗ್ತಾ ಇರೋ ಘರ್ಷಣಾ ಬಲ ಕೂಡ ಏನಿರುತ್ತೆ, ಜಾಸ್ತಿ ಇರುತ್ತೆ. ಹೌದಾ, ಸೊ ಅದನ್ನ ವಿರೋಧಿಸ್ಕೊಂಡು ಹೋಗುತ್ತೆ, ವಿಮಾನ ಹೋಗುತ್ತೆ. ಸೊ ಹಾಗೆ ಇಲ್ಲಿ ಹಾಗಾದ್ರೆ ಇದು ಸ್ಪೀಡ್ ಅನ್ನ ಕೂಡ ಅವಲಂಬಿಸಿದೆ ಅನ್ನೋದನ್ನ ಹೇಳ್ತೇವೆ. ನೆಕ್ಸ್ಟ್ ಅಲ್ಲಿ ನಾವೇನನ್ನ ಹೇಳ್ತೇವೆ, ನೇಚರ್ ಆಫ್ ದ ಫ್ಲೂಯಿಡ್ ಅಥವಾ ಅದರ ಸ್ವರೂಪದ ಮೇಲೆ ಏನಿದೆ, ಅದು ಅವಲಂಬನೆಯಾಗಿದೆ. ಸ್ವರೂಪ ಅಂದ್ರೆ ಅದರ ಆಕಾರ, ಅದು ವೇಗ, ಅದು ಎಷ್ಟು ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ, ಇವೆಲ್ಲವನ್ನ ಅದರ ಸ್ವರೂಪ ಅಂತ ಹೇಳ್ತೇವೆ. ಹಾಗೆ ಸ್ವರೂಪದಲ್ಲಿ ಅದು ದ್ರವ ಮಾಧ್ಯಮನೋ ಅನಿಲ ಮಾಧ್ಯಮನೋ ಅನ್ನೋದು ಕೂಡ ಡಿಪೆಂಡ್ ಆಗತ್ತೆ. ಆಯ್ತಾ, ಸೊ ಇವುಗಳ ಮೇಲೆ ನಾವು ಬೇರೆ ಬೇರೆ ಫ್ರಿಕ್ಷನ್ ಸ್ಪೀಡ್ ಅನ್ನ ಹೇಳ್ತೇವೆ. ಹಾಗಾದ್ರೆ ನಾವಿಲ್ಲಿ ಏನನ್ನ ನೆನ್ಪಿಟ್ಕೊಳ್ಬೇಕು, ತರಲಗಳಲ್ಲಿ ಘರ್ಷಣೆ ಅಂದ್ರೆ ದ್ರವ ಅಥವಾ ಅನಿಲಗಳಲ್ಲಿ ಫ್ರಿಕ್ಷನ್ ಪ್ರೊಡ್ಯೂಸ್ ಆಗೋವಾಗ ಇಟ್ ಡಿಪೆಂಡ್ಸ್ ಅಪಾನ್ ದ 3 things. First one, it depends upon the speed of the fluid, and it depends upon the shape of the fluid, and it depends upon the nature of the fluid ಅಂತ ಹೇಳ್ತೇವೆ. ಹೌದಾ, ಸೊ ಇವೆಲ್ಲದರ ಮೇಲೆ ಏನಿದೆ, ಈ ಘರ್ಷಣಾ ಬಲವು ಅವಲಂಬಿಸಿದೆ ಅನ್ನೋದನ್ನ ಹೇಳ್ತೇವೆ. ಹಾಗಾದ್ರೆ ನಾವಿಲ್ಲಿ ಇದಿಷ್ಟನ್ನ ಸ್ಟಡಿ ಮಾಡಿದ್ದೇವೆ. ಇಲ್ಲಿ ಘರ್ಷಣಾ ಬಲದ ಬಗ್ಗೆ ನಾವು ಕಲ್ತ್ಕೊಂಡ್ವಿ. ಇದು ನಾವಿಲ್ಲಿ ನೋಡ್ಬೋದು. ಸೊ ಇಲ್ಲಿಗೆ ಈ ಕಾನ್ಸೆಪ್ಟ್ ಮುಗಿಯುತ್ತೆ. ಹಾಗಾದ್ರೆ ಈ ಚಾಪ್ಟರ್ ಅಲ್ಲಿ ನಾವು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನೇನನ್ನ ನೋಡಿದ್ವಿ ಅನ್ನೋದನ್ನ ಒಂದ್ಸಲ ನೋಡ್ಕೊಂಡು ಬರೋಣ. ಆಯ್ತಾ, ನೋಡಿ ಇಲ್ಲಿ ಘರ್ಷಣೆ ಅನ್ನೋ ಟಾಪಿಕ್ ಅಲ್ಲಿ ಫಸ್ಟ್ ಅಲ್ಲಿ ಮೇನ್ ಅಲ್ಲಿ ನೀವು ಘರ್ಷಣೆ ಅಂದ್ರೆ ಏನು ಅನ್ನೋದನ್ನ ನೆನ್ಪಿಟ್ಕೊಳ್ಬೇಕು. ಘರ್ಷಣಾ ಬಲ ಅಂದ್ರೆ ಏನು, ಘರ್ಷಣೆ ಅಂದ್ರೆ ಏನು ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಆಯ್ತಾ, ಘರ್ಷಣೆಯ ವ್ಯಾಖ್ಯದ ಮೇಲೆ ಕ್ವಶನ್ಸ್ ಬರುತ್ತೆ, ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬರುತ್ತೆ. ನೆಕ್ಸ್ಟ್ ಅಲ್ಲಿ ನಾವು ಘರ್ಷಣಾ ಬಲವನ್ನ ಎಕ್ಸಾಂಪಲ್ ಮೂಲಕ ಏನ್ ಮಾಡಿದ್ದೇವೆ, ನೋಡಿದ್ದೇವೆ. ಹಾಗಾದ್ರೆ ನೆಕ್ಸ್ಟ್ ಘರ್ಷಣೆಯ ಮೇಲೆ ಪರಿಣಾಮ ಬೀರುವ ಅಂಶಗಳು ಯಾವ್ಯಾವುದು, ಸಂಪರ್ಕದಲ್ಲಿರುವ ಮೇಲ್ಮೈಗಳ ಸ್ವರೂಪ, ಅಂದ್ರೆ ಮೇಲ್ಮೈ ಒರಟಾಗಿದೆಯೋ ಅಥವಾ ಮೇಲ್ಮೈ ಸಾಫ್ಟ್ ಆಗಿದೆಯೋ ಅಥವಾ ನಯವಾಗಿದೆಯೋ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗಿದೆ ಅಂತ ಹೇಳ್ತೇವೆ ಅಲ್ವಾ. ನೆಕ್ಸ್ಟ್ ಅಲ್ಲಿ ಏನ್ ನೋಡಿದ್ವಿ, ಮೇಲ್ಮೈಗಳನ್ನ ಒಟ್ಟಿಗೆ ಒತ್ತುವಂತೆ ಒತ್ತಾಯಿಸುವುದು. ಏನಿರುತ್ತೆ, ಎರಡನ್ನ ಒಟ್ಟಿಗೆ ಮೂವ್ ಆಗ್ತಾ ಇದೆ ಎರಡು ಸರ್ಫೇಸಸ್ ಅಲ್ಲಿ, ಆಗ ಜಾಸ್ತಿ ವೇಟ್ ಇರೋ ಆಬ್ಜೆಕ್ಟ್ ಮತ್ತೆ ಕಡಿಮೆ ವೇಟ್ ಇರೋ ಆಬ್ಜೆಕ್ಟ್ ಅನ್ನ ಜಾಸ್ತಿ ಪ್ರೆಷರ್ ಹಾಕಿ ನಾವು ಮೂವ್ ಮಾಡಿದಾಗ ಘರ್ಷಣೆ ಹೇಗೆ ಉತ್ಪತ್ತಿ ಆಗತ್ತೆ ಅನ್ನೋದನ್ನು ಕೂಡ ಏನ್ ಮಾಡಿದ್ದೇವೆ, ಕಲ್ತಿದ್ದೇವೆ. ನೆಕ್ಸ್ಟ್ ಅಲ್ಲಿ ಘರ್ಷಣೆ ಏಕೆ ಅಗತ್ಯ ಅನ್ನೋದನ್ನ ಕಲ್ತಿದ್ದೇವೆ. ನಿಮ್ಗೆ ಇಲ್ಲಿ ಪಾಯಿಂಟ್ಸ್ ಲೆಕ್ಕದಲ್ಲಿ MCQ ಅನ್ನ ಕೇಳಲ್ಲ, ಘರ್ಷಣೆ ಏಕೆ ಅಗತ್ಯ ಅನ್ನೋದ್ರಲ್ಲಿ ಪಾಯಿಂಟ್ಸ್ ಬಂತಲ್ವಾ,
ಈ ಪಾಯಿಂಟ್ಸ್ ಅನ್ನ ನೀವು ನೆನ್ಪಿಟ್ಕೊಳ್ಬೇಕು. ಇದ್ರ ಮೇಲೆ ಕ್ವಶನ್ಸ್ ಬರುತ್ತೆ. ಮೊದಲನೆಯ ಪಾಯಿಂಟ್ ಚಲನೆ, ನಾವು ಚಲಿಸಬೇಕು ಅಥವಾ ಯಾವ್ದಾದ್ರು ಒಂದು ಆಬ್ಜೆಕ್ಟ್ ಮೂವ್ ಆಗ್ಬೇಕು ಅಂದ್ರೆ ಅಲ್ಲಿ ಏನ್ ಬೇಕು, ಘರ್ಷಣೆ ಬೇಕು ಅಂತ ಹೇಳ್ತೇವೆ. ಎರಡನೆಯದಾಗಿ ವಸ್ತುಗಳನ್ನ ಹಿಡಿದಿಟ್ಕೊಳ್ಳೋದು ಅಥವಾ ಹೋಲ್ಡ್ ಮಾಡೋದು, ಹೌದಾ, ಅದಕ್ಕೂ ಕೂಡ ಘರ್ಷಣೆ ಅಗತ್ಯ. ಮೂರನೆಯದು ವಸ್ತುಗಳನ್ನ ಚಲಿಸೋದು ಅಥವಾ ನಿಲ್ಸೋದಕ್ಕೂ ಏನ್ ಬೇಕು, ಘರ್ಷಣೆ ಬೇಕು. ನಾಲ್ಕನೆಯದು ಬರವಣಿಗೆ, ಬರೆಯೋದಕ್ಕೆ ಏನ್ ಬೇಕು, ಘರ್ಷಣಾ ಬಲ ಬೇಕು. ನೆಕ್ಸ್ಟ್ ಅಲ್ಲಿ ಆಂಕರಿಂಗ್ ಅಥವಾ ಆಂಕರ್ ಮಾಡೋದು ಅಥವಾ ಆಬ್ಜೆಕ್ಟ್ಸ್ ಅನ್ನ ವಾಲಿಗೆ ಏನ್ ಮಾಡ್ತೇವೆ, ಪ್ಲೇಸ್ ಮಾಡ್ತೇವೆ, ಅದಕ್ಕೂ ಕೂಡ ಏನ್ ಬೇಕು, ಘರ್ಷಣೆ ಬೇಕು. ಹಾಗಾದ್ರೆ ಘರ್ಷಣೆ ಏಕೆ ಹಾನಿಕಾರಕ ಅನ್ನೋದನ್ನು ನೋಡಿದ್ದೇವೆ. ಏಕೆ ಹಾನಿಕಾರಕ ಅಂತ ಪಾಯಿಂಟ್ಸ್ ಅಲ್ಲಿ ಹೇಳಿದ್ದೇನೆ, ಹೌದಾ. ಧರಿಸುವುದು ಅಥವಾ ಹರಿದು ಹೋಗೋದು ಅಥವಾ ಸವೆತ ಯಾವ್ದ್ರಿಂದ ಉಂಟಾಗತ್ತೆ, ಘರ್ಷಣೆಯಿಂದ ಉಂಟಾಗತ್ತೆ. ಹಾಗೆ ಶಕ್ತಿ ನಷ್ಟ ಆಗತ್ತೆ. ಘರ್ಷಣೆ ಜಾಸ್ತಿ ಉತ್ಪತ್ತಿ ಆಗೋದ್ರಿಂದ ವಸ್ತುಗಳು ಸೌದು ಶಾಖವನ್ನು ಉತ್ಪತ್ತಿ ಮಾಡಿ ಅಲ್ಲಿ ಶಕ್ತಿ ನಷ್ಟ ಆಗೋದಕ್ಕೆ ಕಾರಣ ಆಗತ್ತೆ. ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ನಾವು ಇದು ಹಾನಿಕಾರಕ ಅಂತ ಹೇಳ್ತೇವೆ. ಹಾಗೆ ಏನ್ ಮಾಡೋದು, ವಸ್ತುಗಳನ್ನ ನಿಧಾನಗೊಳಿಸ್ಬಿಡತ್ತೆ ಇದು. ಸೊ ನೆಕ್ಸ್ಟ್ ಅಲ್ಲಿ ಅನಗತ್ಯ ತಾಪ ಅಥವಾ ಅನ್ವಾಂಟೆಡ್ ಹೀಟ್ ಅನ್ನ ಏನ್ ಮಾಡತ್ತೆ, ಪ್ರೊಡ್ಯೂಸ್ ಮಾಡತ್ತೆ ಅಂತ ಹೇಳ್ತೇವೆ. ನೆಕ್ಸ್ಟ್ ಅಲ್ಲಿ ಮೇಲ್ಮೈಯನ್ನ ಒರಟುತನ ಹೆಚ್ಚಿಸೋದಕ್ಕೆ ಏನ್ ಮಾಡ್ತೇವೆ, ಈ ಘರ್ಷಣೆಯ ವಿಧಾನವನ್ನ ಬಳಸ್ತೇವೆ ಅಲ್ವಾ. ಸೊ ಘರ್ಷಣೆಯನ್ನ ಹೆಚ್ಚಿಸೋದಕ್ಕೆ ಏನ್ ಮಾಡ್ಬೇಕು, ಮೇಲ್ಮೈ ಅಂದ್ರೆ ಸರ್ಫೇಸ್ ರಫ್ನೆಸ್ ಅನ್ನ ಜಾಸ್ತಿ ಮಾಡಬೇಕು. ಹಾಗೆ ಏನ್ ಮಾಡ್ಬೇಕು, ಫೋರ್ಸಸ್ ಅನ್ನ ಜಾಸ್ತಿ ಬಲವನ್ನ ಉಪಯೋಗಿಸ್ಬೇಕು ಅಂತ ಹೇಳ್ತಾರೆ. ನೆಕ್ಸ್ಟ್ ಅಲ್ಲಿ ಘರ್ಷಣೆ ಕಡಿಮೆ ಮಾಡೋ ವಿಧಾನ ಲ್ಯೂಬ್ರಿಕೆಂಟ್ ಗಳನ್ನ ಬಳಸೋದು, ರೋಲಿಂಗ್ ಮೋಷನ್ ಅನ್ನ ಬಳಸೋದು ಅಥವಾ ಚಕ್ರಗಳನ್ನ ಬಳಸಿ. ಹಾಗೆ ಮೇಲ್ಮೈಗಳನ್ನ ಸುಗಮಗೊಳಿಸಿ ಅಥವಾ ಜಾಸ್ತಿ ನುಣುಪುಗೊಳಿಸೋದ್ರಿಂದ ಏನ್ ಮಾಡ್ಬೋದು, ಬಳಸ್ಬೋದು. ಹಾಗೆ ಚಕ್ರಗಳು ಘರ್ಷಣೆಯನ್ನ ಹೇಗೆ ಕಡಿಮೆ ಮಾಡುತ್ತೆ ಅನ್ನೋದನ್ನು ನೋಡಿದ್ದೇವೆ. ನೆಕ್ಸ್ಟ್ ಅಲ್ಲಿ ತರಲಗಳಲ್ಲಿ ಘರ್ಷಣೆಯನ್ನ ನೋಡಿದ್ದೇವೆ ಅಲ್ವಾ. ಇವು ಯಾವ ಯಾವ ಅಂಶಗಳನ್ನ ಅವಲಂಬಿಸಿರುತ್ತೆ, ತರಲಗಳಲ್ಲಿ ಘರ್ಷಣೆ ಹೇಗಾಗತ್ತೆ ಅನ್ನೋದನ್ನು ಕೂಡ ಸ್ಟಡಿ ಮಾಡಿದ್ದೇವೆ. ಸೊ ಇದಿಷ್ಟು ಫ್ರಿಕ್ಷನ್ ಚಾಪ್ಟರ್ ಮೇಲೆ NMMS ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಯ್ತಾ. ಸೊ ಇದಿಷ್ಟನ್ನ ಮ್ಯಾಕ್ಸಿಮಮ್ ಓವರ್ ಆಲ್ ಕಾನ್ಸೆಪ್ಟ್ ಕವರ್ ಆಗಿದೆ. ಇದಿಷ್ಟನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ಅಲ್ಲಿ ನಾವು MCQs ಅನ್ನ ಸಾಲ್ವ್ ಮಾಡೋಣ. ನಾಳೆಯ ಕ್ಲಾಸ್ ಅಲ್ಲಿ ನಾವು ನೆಕ್ಸ್ಟ್ ಸ್ಟಡಿ ಮಾಡೋಣ ಆಯ್ತಾ. ಸೊ ಬಾಯ್, ಟೇಕ್ ಕೇರ್.